ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ಟಿ ಸರಣಿಯ ಗಣಿತ ಕ್ಲಾಸ್ಗಳನ್ನ ನಾವು ಮಾಡ್ತಾ ಇದ್ವಿ. ಇವತ್ತು ಇದು 3ನೇ ಕ್ಲಾಸ್ ಗಣಿತದ ಮಾಡೋದು. ಫಸ್ಟ್ ಕ್ಲಾಸ್ ಪೆಡಗಾಗಿ ಬಗ್ಗೆ ಮಾಡಿದ್ದೆ. ಸೆಕೆಂಡ್ ಕ್ಲಾಸ್ ಅನ್ನ ಈ ರೇಖಾಗಣಿತದ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಮಾಡಿದ್ದೆ. ಚತುರ್ಭುಜಗಳಾಗಿರ್ಬೋದು, ತ್ರಿಭುಜಗಳಾಗಿರ್ಬೋದು, ಹಾಗೂ ರೇಖೆಗಳು ಮತ್ತು ಕೋನಗಳು. ಆ ವಿಡಿಯೋಗಂತೂ ನೀವು ತೋರಿಸಿದಂತ ಪ್ರೀತಿ ಅದ ಏನ್ ಹೇಳಿದ್ರು ಆಗಂಗಿಲ್ಲ. ಯಾಕಂದ್ರೆ ಹೆಚ್ಚಿನ ಕಾಮೆಂಟ್ ಗಳ ಮೂಲಕ ನೀವು ನಿಮ್ಮ ಅನಿಸಿಕೆಯನ್ನ ಅಲ್ಲಿ ವ್ಯಕ್ತಪಡಿಸಿದಿರಿ. ನೋಡಿ, ಖುಷಿ ಆಯ್ತು. ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ರೇಖಾಗಣಿತದ ಕೋನಗಳಾಗಿರ್ಬೋದು, ತ್ರಿಭುಜಗಳಾಗಿರ್ಬೋದು, ಚತುರ್ಭುಜಗಳಾಗಿರ್ಬೋದು, ಎಲ್ಲದರ ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಇನ್ನೂ ಒಂದು ಕಾನ್ಸೆಪ್ಟ್ ಅದ, ವೃತ್ತಗಳಾಗಿರ್ಬೋದು. ಮೆನ್ಸುರೇಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಮೆನ್ಸುರೇಷನ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಅಂದ್ರೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂಡ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಆ ಎಲ್ಲಾ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ನಿಮ್ ಮುಂದೆ ಬರ್ತೀನಿ. ಅದೆಲ್ಲ ಮಾಡೋಕ್ಕಿಂತ ಮೊದಲ ನಮಗ ಕೆಲವೊಂದಿಷ್ಟ ಮ್ಯಾಥಮೆಟಿಕಲ್ ಇಂಟರ್ಮ್ಸ್ ಗಳು ಬೇಕಾಗ್ತಾವ. ಮುಖ್ಯವಾಗಿ ಅದನ್ನ ತಿಳ್ಕೊಬೇಕಂದ್ರ ಇವತ್ತಿನ ಈ ಕ್ಲಾಸ್ ಬಹಳ ಇಂಪಾರ್ಟೆಂಟ್. ಮತ್ತು ಟಿ ಎಕ್ಸಾಮಿನೇಷನ್ಸ್ ಕೂಡ ಬಹಳ ಅಂದ್ರ ಬಹಳ ಸಹಕಾರಿಯಾಗುವಂತಹ ಕ್ಲಾಸ್ ಇದಾಗಿದೆ. ಮುಖ್ಯವಾಗಿ ನಾನು ಕ್ವಶನ್ ಪೇಪರ್ ಅನ್ನ ಗಮನಿಸಿದಾಗ ಅಲ್ಲಿ ಕೂಡ ಇದ್ರ ಮ್ಯಾಗ ಕ್ವಶನ್ಸ್ ಗಳು ಬಂದವು. ಸರ್, ಯಾವ ಕ್ಲಾಸ್ ರೀ ಅಂದ್ರ ಬೀಜಗಣಿತದ ಪರಿಕಲ್ಪನೆ, ಅಲ್ಜಿಬ್ರಾ ಕ್ಲಾಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೊಂಟಿದ್ದೀನಿ. ಅಲ್ಜಿಬ್ರಾ ಬಗೆಗಿನ ಎಲ್ಲ ಪರಿಕಲ್ಪನೆಗಳನ್ನ, ಬೀಜಗಣಿತದ ಎಲ್ಲ ಪರಿಕಲ್ಪನೆಗಳನ್ನ ಈ ವಿಡಿಯೋದಲ್ಲಿ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತೀನಿ. ಯಾರ ಲಾಸ್ಟ್ ವಿಡಿಯೋವನ್ನ ನೋಡಿಲ್ಲ, ಅದು ಇಟ್ ಮೇ ಬಿ 1 hour 27 minutes ಏನೋ ಆಗಿದೆ, 1 ತಾಸು 27 ನಿಮಿಷ. ಆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದ್ರೊಳಗೆ ಟಿ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಕೂಡ ಮಾಡಿದ್ದೀನಿ, ಲಾಸ್ಟ್ ಪ್ರಿವಿಯಸ್ ಇಯರ್ದು. ಇವತ್ತು ಕೂಡ ಅದೇ ಮಾದರಿ ಒಳಗೆ ನಾನು ಇಲ್ಲಿ ಫಸ್ಟ್ ನಿಮಗೆ ಪೂರ್ತಿಯಾಗಿ ಕಾನ್ಸೆಪ್ಟ್ ವೈಸ್ ಚಾಪ್ಟರ್ ಅನ್ನ ಹೇಳ್ತೀನಿ. ನಂತರ ಅದ್ರ ಮ್ಯಾಗ ಬರುವಂತ ಕ್ವಶನ್ಸ್ ಗಳನ್ನು ಕೂಡ ಸಾಲ್ವ್ ಮಾಡ್ತೀನಿ. ಹಾಗಾದ್ರೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವಿಶೇಷವಾದಂತಹ ಈ ಕಾನ್ಸೆಪ್ಟ್ ಯಾವುದು ಅಂದ್ರೆ ಬೀಜಗಣಿತದ ಪರಿಕಲ್ಪನೆ. ಓಕೆ, ಬೀಜಗಣಿತದ ಪರಿಕಲ್ಪನೆ. ಬೀಜಗಣಿತದ ಪರಿಕಲ್ಪನೆ ಅಂದ್ರ ಮುಖ್ಯವಾಗಿ ಇದ್ರೊಳಗೆ ಬರುವಂತ ಪಾಠಗಳ ಬಗ್ಗೆನೂ ನಾ ಇವತ್ತು ಡಿಸ್ಕಷನ್ ಮಾಡ್ತೀನಿ. ಸರ್, ಹಾಗಾದ್ರೆ ಯಾವ ಪಾಠಗಳು ಬರ್ತಾವ್ರಿ ಬೀಜಗಣಿತದಾಗ ಅಂದ್ರ ಫಸ್ಟ್ ಬಹುಪದೋಕ್ತಿಗಳು ನಮಗೆ ಹೆಲ್ಪ್ ಆಗುವಂಗ ಎಕ್ಸಾಮಿನೇಷನ್. ಇದಕ್ಕೆ ನಾವು ಇಂಗ್ಲಿಷ್ ಒಳಗ ಪಾಲಿನಾಮಿಯಲ್ಸ್ ಅಂತ ಕರೀತೇವೆ. ಓಕೆ, ಎರಡನೇದು ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ಆಲ್ಮೋಸ್ಟ್ ಒಂದ ಬಹುಪದೋಕ್ತಿಗಳು. ಯಾವಾಗ ವರ್ಗ ಬಹುಪದೋಕ್ತಿ ವರ್ಗ ಸಮೀಕರಣ ಆಗ್ತದ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ವರ್ಗ ಸಮೀಕರಣಗಳು ಇಂಗ್ಲಿಷ್ ಒಳಗೆ ಇದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತ ಹೇಳಿ ಕರೀತಾರೆ. ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಸರ್, ಏನ್ರಿ ಇದ ರೇಖಾತ್ಮಕ ಸಮೀಕರಣ ಅಂತಾರೆ, ಒಮ್ಮೆ ವರ್ಗ ಸಮೀಕರಣ ಅಂತಾರೆ. ಎಲ್ಲವನ್ನ ಡೀಟೇಲಿಂಗ್ ಆಗಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರಿಯಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದೆ ಕರೆ ಆತಂದ್ರ 100% ನಿಮ್ಗೆಲ್ಲವೂ ತಿಳ್ಕೋತಾ ಹೋಗ್ತದ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಇದಕ್ಕೆ ನಾವ್ ಏನಂತ ಕರಿತಾವ ಅಂದ್ರ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಇರುವಂತಹ ರೇಖಾತ್ಮಕ ಸಮೀಕರಣಗಳು. ಈ ಮೂರು ಕಾನ್ಸೆಪ್ಟ್ ಗಳ ಬಗ್ಗೆ, ಬೀಜಗಣಿತದಲ್ಲಿ ಬರುವಂತಹ ಪ್ರಮುಖವಾದ ಈ ಮೂರು ಪಾಠಗಳ ಬಗ್ಗೆ ಇವತ್ತಿನ ಈ ಕ್ಲಾಸ್ ವಿಸ್ತೃತ ರೂಪದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತದೆ. ಎಸ್, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಬಹುಪದೋಕ್ತಿಗಳಂದ್ರೆ ಏನ, ವರ್ಗ ಸಮೀಕರಣಗಳಂದ್ರೆ ಏನ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಂದ್ರೆ ಏನ, ಟಿ ಪರೀಕ್ಷೆಯಲ್ಲಿ ಇದ್ರ ಮ್ಯಾಗ ಯಾವ ರೀತಿಯಾದಂತಹ ಪ್ರಶ್ನೆಗಳು ಅರೈಸ್ ಆಗ್ತಾ ಇದಾವ, ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಒಂದು ವಿಜುವಲೈಸೇಷನ್ ಒಂದು ವಿಜುವಲ್ ದಿಂದ ಅದನ್ನ ನೋಡ್ಕೋತಾ ಹೋದ್ರೆ, ಫಸ್ಟ್ ನಾನು ಒಂದು ಸಮೀಕರಣವನ್ನ ಬರಿತೀನಿ. 3x + 5 = 8. ಇದೊಂದು ಸಮೀಕರಣ. ಸರ್, ಯಾಕೆ ಇದಕ್ಕೆ ಸಮೀಕರಣ ಅಂದ್ರೆ ಸಮ ಚಿಹ್ನೆ ಐತಿ, ನಿಮ್ಗೆಲ್ಲರಿಗೂ ಕಾಣತೈತಿ. = ಐತಿ, ಈಕ್ವಲ್ ಟು ಚಿಹ್ನೆ ಅದ, ಅದಕ್ಕೆ ಅದು ಸಮೀಕರಣ. ಇಲ್ಲ ನಾ ಬರೇ 3x + 5 ಇಷ್ಟ ಬರ್ದಿದ್ದೆ ಅಂದ್ರೆ ಇದೊಂದು ಬಹುಪದೋಕ್ತಿ, ಪಾಲಿನಾಮಿಯಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗಿತ್ತು. ಯಾವುದಕ್ಕೆ ಸಮ ಚಿಹ್ನೆ ಇರ್ತದೋ ಸಮೀಕರಣ, ಇಕ್ವೇಶನ್. ಯಾವುದಕ್ಕೆ ಸಮ ಚಿಹ್ನೆ ಬರಂಗಿಲ್ಲ ಅದ ಪಾಲಿನಾಮಿಯಲ್, ಬಹುಪದೋಕ್ತಿ. ಅಂಡರ್ಸ್ಟ್ಯಾಂಡ್? ಇವೆರಡರ ವ್ಯತ್ಯಾಸ ಮೊದಲು ನಾವು ತಿಳ್ಕೊಬೇಕಾಗ್ತದೆ. ಆಲ್ಮೋಸ್ಟ್
ನಾವು ಇದನ್ನು ಕೂಡ ಸಮೀಕರಣ ಮಾಡ್ಕೋಬಹುದು. ಇಸ್ ಈಕ್ವಲ್ ಟು 0 ಇಟ್ಕೊಂಡ ಇದು ಹೆಂಗ್ ಸಮೀಕರಣ ಆಗ್ತದ ಅನ್ನೋದನ್ನ ನೋಡ್ಕೊತಾ ಹೋಗೋಣ. ಅದಕ್ಕಿಂತ ಮೊದಲ ಇದ್ರ ಬಗ್ಗೆ ತಿಳ್ಕೋಣ. ಎಸ್, ಈಗ 3x + 5 = 8. ಫಸ್ಟ್ ಬೀಜಗಣಿತ ಅರ್ಥ ಆಗ್ಬೇಕು ಅಂದ್ರೆ ಈ ಟರ್ಮ್ಸ್ ಗಳನ್ನ ತಿಳ್ಕೋಬೇಕು. ಇಲ್ಲಿ ಎಕ್ಸ್ ಅನ್ನುವಂತಹ ಚರಾಕ್ಷರ ಬರ್ತಾ ಇದೆ. ಇಂಗ್ಲಿಷ್ ನ ಯಾವುದೇ ವರ್ಣಮಾಲೆ ಬರೀ ಎಕ್ಸ ತಗೋಬೇಕಂತಿಲ್ಲ, ಯಾವುದೇ ಬೇಕಾದ ವರ್ಣಮಾಲೆಯನ್ನ ತಗೊಂಡ್ರು ಕೂಡ ಆ ವರ್ಣಮಾಲೆಯನ್ನ ನಮ್ಮ ಗಣಿತದಲ್ಲಿ ಚರಾಕ್ಷರ ಅಥವಾ ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಚರಾಕ್ಷರ ಅಥವಾ ವೇರಿಯೇಬಲ್. ಇನ್ನು ಆ ಚರಾಕ್ಷರದ ಜೊತೆ ಗುಣಾಕಾರ ಆಗುವ ಪದ್ಧತಿ ಒಳಗಿರುವಂತಹ ಸಂಖ್ಯೆಯನ್ನ ಸಂಖ್ಯಾ ಸಹಗುಣಕ ಅಂತ ಕರಿತೀವಿ. ಸಂಖ್ಯಾ ಸಹಗುಣಕ. ಓಕೆ, ಇಂಗ್ಲಿಷ್ ಒಳಗ ಅದಕ್ಕ ಕೋಯಿಫಿಷಿಯಂಟ್ ಅಂತ ಹೇಳಿ ಕರೀತಾರ, ಸಂಖ್ಯಾ ಸಹಗುಣಕ. ಇನ್ನ ಸ್ಥಿರಾಂಕವಾಗಿ ಇರ್ತದಲ್ಲ ಅಂದ್ರೆ ಸಿಂಗಲ್ ಆಗಿ ಇರ್ತದಲ್ಲ ಆ ಸಂಖ್ಯೆಯನ್ನ ಸ್ಥಿರ ಸಂಖ್ಯೆ ಅಥವಾ ಸ್ಥಿರಾಂಕ ಅಥವಾ ಕಾನ್ಸ್ಟಂಟ್ ನಂಬರ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಈ ಟರ್ಮ್ಸ್ ಗಳು ಗೊತ್ತಾಗಬೇಕು. ಇಂಗ್ಲಿಷ್ ನ ವರ್ಣಮಾಲೆಯನ್ನ ಗಣಿತದೊಳಗೆ ಬಳಸತ್ತಿದ್ದು ಅಂದ್ರೆ ಅದನ್ನ ನಾವು ಚರಾಕ್ಷರ ವೇರಿಯೇಬಲ್ ಅಂತ ಕರಿತೀವಿ. ಅದ್ರ ಜೊತೆ ಇರುವಂತಹ ಅಥವಾ ಅದರ ಗುಣಾಕಾರ ಮಾದರಿಯಲ್ಲಿ ಇರುವಂತಹ ಸಂಖ್ಯೆಗಳನ್ನ ಸಹಗುಣಕ ಸಂಖ್ಯೆಗಳು ಅಥವಾ ಸಂಖ್ಯಾ ಸಹಗುಣಕಗಳು ಅಂತ ಹೇಳಿ ಕರಿತೀವಿ. ಇನ್ನ ಸಿಂಗಲ್ ಆಗಿರುವಂತಹ ಸಂಖ್ಯೆಗಳನ್ನ ನಾವು ಸ್ಥಿರ ಸಂಖ್ಯೆಗಳು. ಇಲ್ಲಿ ಕೂಡ ನಿಮಗ ಕಾಣುತ್ತದೆ, ಇದು ಕೂಡ ಸ್ಥಿರ ಸಂಖ್ಯೆ. ಇದು RHS ಒಳಗದ ಆಚೆ ಕಡೆ ಟರ್ಮ್ಸ್ ಗಳು LHS. ಇಸ್ ಈಕ್ವಲ್ ಟು ಈಚೆ ಕಡೆ ಬಂದು ಅಂದ್ರ ಎಡಬದಿ ಅಂತ ಹೇಳಿ ಕರಿಬೇಕು, LHS ಲೆಫ್ಟ್ ಹ್ಯಾಂಡ್ ಸೈಡ್. ಇಸ್ ಈಕ್ವಲ್ ಟು ಈಚೆ ಕಡೆ ಬಂದು ಅಂದ್ರೆ ಅವನ RHS ರೈಟ್ ಹ್ಯಾಂಡ್ ಸೈಡ್ ಬಲಬದಿ ಅಂತ ಕರಿಬೇಕು. ನಾವು ಎಡಬದಿಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ ಸಂಖ್ಯೆಗಳನ್ನ ಕೂಡ ಅದಲು ಬದಲು ಮಾಡಬಹುದು. ಇವತ್ತಿನ ಮೇನ್ ಕಾನ್ಸೆಪ್ಟ್ ಅನ್ನ ತಿಳ್ಸಾಕ್ ಹೊಂಟಿರೋದು ಅದ ನಿಮಗ. ಯಾಕಂದ್ರ ಮುಂದಿನ ಯಾವುದೇ ನಾವು ಲೆಕ್ಕಗಳನ್ನ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮೇನ್ ಇದು ಗೊತ್ತಿರ್ಬೇಕು. ಇದು ಗೊತ್ತಿಲ್ಲ ಅಂದ್ರ ನಮಗ ಮುಂದ ಸಂಖ್ಯಾ ಗಣಿತನೂ ಗೊತ್ತಾಗಂಗಿಲ್ಲ, ರೇಖಾಗಣಿತನೂ ಗೊತ್ತಾಗಂಗಿಲ್ಲ, ಯಾವುದೇ ಗಣಿತನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಮ್ಗೆ ಅದಲು ಬದಲು ಮಾಡುವ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಾರೆ. ಸರ್ ಇದ್ಯಾಕೆ ಇಲ್ಲಿ ಬಂತ್ರಿ, ಚಿಹ್ನೆ ಯಾಕೆ ಚೇಂಜ್ ಆತ್ರಿ ಅಂತೇಳಿ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಇಲ್ಲಿ ನೋಡ್ಕೋತಾ ಹೋಗೋಣ. ಸರ್ ಹಾಗಾದ್ರೆ ಈ ಈಕ್ವೇಶನ್ ಅನ್ನ, ಈ ಸಮೀಕರಣವನ್ನ ಯಾವ್ಯಾವ ರೀತಿ ಬರಿಬಹುದು ಅನ್ನೋದನ್ನ ನೋಡ್ಕೋತಾ ಹೋಗ್ರಿ. 3x + 5 = 8 ಅದ. ನಾ ಇದನ್ನ ಹಿಂಗೂ ಬರಿಬಹುದು. 3x + 5 ಆಚೆ ಕಡೆ ಹೋತಂದ್ರ -5 ಆಗಿ ಕನ್ವರ್ಟ್ ಆಗ್ತದೆ. 8 ಅದೇ ಜಾಗದಲ್ಲಿ ಅದೇ ಸ್ಥಾನದಲ್ಲಿ ಉಳಿತಿರ್ತದ. 8 ಅದೇ ಜಾಗದಾಗಿರ್ಲಿ, +5 ಆಚೆ ಕಡೆ ಹೋತಂದ್ರ -5. ದೆನ್ 3x = 8 - 5 is what? 3. ಅಂಡರ್ಸ್ಟ್ಯಾಂಡ್? ದೆನ್ ನಾವು x ನ ಬೆಲೆಯನ್ನ ಕಂಡುಹಿಡಿಬೇಕು ಅಂದ್ರೆ x ಇಲ್ಲೇ ಇರ್ಲಿ, 3 ಗುಣಾಕಾರದ ಇದ್ರ ಜೊತೆ ಆಚೆ ಕಡೆ ಹೋತಂದ್ರ ಭಾಗಾಕಾರ ನಿಯಮಕ್ಕೆ ಒಳಪಡ್ತದ, /3. ಇನ್ನು ನೀವು ಕಡ್ತಾ ಹೊಡಿಬಹುದು, 3 ಒಂದ್ಲೆ. ದೆನ್ x = 1. ಅಂದ್ರೆ ನಾವೀಗ x ನ ಬೆಲೆಯನ್ನ ಕಂಡುಹಿಡಿದು, x ನ ಬೆಲೆಯನ್ನ ಕಂಡುಹಿಡಿಯೋದ್ರ ಜೊತೆಗೆ ಇಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಘಟನೆಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಒಂದನೇ ಕಾನ್ಸೆಪ್ಟ್ ನಲ್ಲಿ +5 ಅನ್ನುವಂತಹ ಸಂಖ್ಯೆ RHS ಗೆ ಹೋಗಿ -5 ಅನ್ನುವಂತಹ ಟರ್ಮ್ಸ್ ಅನ್ನ ಪಡಿತಾ ಇದೆ. ಯಾವುದೇ ಸಂಖ್ಯೆಗಳು ಎಡಬದಿಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ ಹೋಗುವಾಗ ತನ್ನ ಚಿಹ್ನೆಯನ್ನ ಬದಲಿಸ್ಕೊಂಡು ಹೋಗ್ತಿರ್ತಾವ. ಫಾರ್ ಎಕ್ಸಾಂಪಲ್, ಪ್ಲಸ್ ಇದ್ದು ಅಂದ್ರೆ ಆಚೆ ಕಡೆ ಹೋದ್ರ ಮೈನಸ್ ಆಗ್ತಿರ್ತದ, ಮೈನಸ್ ಇದ್ದು ಅಂದ್ರೆ ಆಚೆ ಕಡೆ ಹೋದ್ವು ಅಂದ್ರೆ ಪ್ಲಸ್ ಆಗ್ತಿರ್ತದ. ಗುಣಾಕಾರ ಪ್ರಕ್ರಿಯೆ ಒಳಗೆ ಸಂಖ್ಯೆಗಳಿದ್ದು ಅಂದ್ರೆ ಆಚೆ ಕಡೆ ಹೋದ್ವು ಅಂದ್ರೆ ಭಾಗಾಕಾರ ಪ್ರಕ್ರಿಯೆ ಒಳಪಡ್ತಾವ. ಓಕೆ, ಇಲ್ಲೇ ಭಾಗಾಕಾರ ಪ್ರಕ್ರಿಯೆಗಿದ್ದು ಅಂದ್ರೆ ಈಚೆ ಕಡೆ ಹೋದ್ವು ಅಂದ್ರೆ ಗುಣಾಕಾರ ಪ್ರಕ್ರಿಯೆ ಒಳಪಡ್ತಾವ. ಯಾಕಂದ್ರೆ ಇಸ್ ಈಕ್ವಲ್ ಟು ನ ಆಜು ಬಾಜು ಇರುವಂತಹ ಮ್ಯಾಥಮೆಟಿಕಲ್ ಮೇನ್ ಕಾನ್ಸೆಪ್ಟ್ ಅದ, ಬೇಸಿಕ್ ಕಾನ್ಸೆಪ್ಟ್. ಓಕೆ, ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ಆಪರೇಷನ್ಸ್ಗಳು ನಡೀತಾವ. ಅಂದ್ರೆ ಅಲ್ಲಿ ಭಾಗಾಕಾರ ನಿಯಮಕ್ಕೆ ಒಳಪಟ್ಟು ಅಂದ್ರೆ ಕಡ್ತಾ ಹೋಗುವಂಗಿತ್ತು, ಕಡ್ತಾ ಹೋಗ್ತಿರ್ತದ. ಕಡ್ತಾ ಹೋಗುವಂಗಿರ್ಲಿಲ್ಲ ಅಂದ್ರೆ ನಾವು ಹಂಗ ಇಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 3/3 ಇತ್ತು, 3 ಒಂದ್ಲೆ ಅಂತ ಹೊಡೆದ್ನಿ. 3/4 ಇತ್ತಂದ್ರೆ ನಾವೇನು ಮಾಡಕ್ ಬರ್ತಿರ್ಕಿಲ್ಲ, ಹಂಗ ಇಡಬೇಕಾಗ್ತದ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾದ್ರೆ ಯಾವುದೇ ಒಂದು ಸಮೀಕರಣಗಳನ್ನ ನಾವು ಈ ರೀತಿಯಾಗಿ ಚರಾಕ್ಷರಗಳನ್ನ, ಸಮೀಕರಣದಲ್ಲಿರುವಂತ ಚರಾಕ್ಷರಗಳನ್ನ ಬೇರ್ಪಡಿಸಬಹುದು. ಎಕ್ಸಾಮಿನೇಷನ್ದಾಗೂ ಹಿಂಗ ಕೊಟ್ಟಿರ್ತಾರೆ, ಈ ಸಮೀಕರಣದಲ್ಲಿರುವ x ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ರ ಅಂದ್ರೆ ನೀವು ಇದೇ ರೀತಿನ ಕಂಡು ಹಿಡಿಬೇಕಾಗ್ತದೆ. x ನ ಬದಲಿ ಬೇರೆ ಚರಾಕ್ಷರನು ಕೊಡಬಹುದು, a ಕೊಡಬಹುದು, b ಕೊಡಬಹುದು, z ಮಟ್ಟ. ಗಣಿತದಲ್ಲಿ 26 ಚರಾಕ್ಷರಗಳಿವೆ. ಹಂಗ ಇಂಗ್ಲಿಷ್ನಾಗ 26 ಮೂಲಾಕ್ಷರಗಳದಾವಲ್ಲ, ಆಲ್ಫಾಬೆಟ್ಸ್, ಅವನ್ನ ಗಣಿತದಲ್ಲಿ ನಾವು ಯಥಾವತ್ತಾಗಿ ಚರಾಕ್ಷರಗಳು ಅಂತೇಳಿ ತೆಗೆದುಕೊಂಡಿದೀವಿ. ಓಕೆ, ಇದು ವಿದ್ಯಾರ್ಥಿಗಳೇ ಚರಾಕ್ಷರಗಳನ್ನ ಬೇರ್ಪಡಿಸುವಂತಹ ಒಂದು ಸಣ್ಣ ಕಾನ್ಸೆಪ್ಟ್. ಎಸ್, ಹಾಗಾದ್ರೆ ನಾವು ಬಹುಪದೋಕ್ತಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಬಹುಪದೋಕ್ತಿ ಮತ್ತು ವರ್ಗ ಸಮೀಕರಣ ಅದ ಒಂದು ಬೇರೆ ಕಾನ್ಸೆಪ್ಟ್. ಸಮೀಕರಣ ಮತ್ತು ಬಹುಪದೋಕ್ತಿಗಳ ಬಗ್ಗೆ ನೋಡ್ತಾ ಹೋದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ 3 ರೀತಿಯಾದಂತಹ ಸಮೀಕರಣವನ್ನ ನಾವು ನೋಡಬಹುದು. ಯಾವ್ದು ಅಂದ್ರ
ಒಂದು ರೇಖಾತ್ಮಕ ಸಮೀಕರಣಗಳು, ಎರಡನೇದು ವರ್ಗ ಸಮೀಕರಣಗಳು, ಮೂರನೇದು ಘನ ಸಮೀಕರಣಗಳು ಮುಖ್ಯವಾಗಿವ. ಸರ್ ರೇಖಾತ್ಮಕ ಅಂದ್ರ ಇದ್ರ ಡಿಗ್ರಿ ಒಂದಿರ್ತದ. ಡಿಗ್ರಿ ಅಂದ್ರೆ ಏನು? ಯಾವುದೇ ಒಂದು ಸಮೀಕರಣ ಬರದ್ನಿ ಅಂದ್ರ 3x + 8 = 10 ನಿಮ್ಗೆ ಕಾಣ್ತಾ ಇದೆ. ಈ ಸಮೀಕರಣದಲ್ಲಿ ಚರಾಕ್ಷರದ ಮೇಲಿರುವಂತಹ ಘಾತ ಸೂಚಿಯನ್ನ ಗಮನಿಸಬೇಕು. ಘಾತ ಸೂಚಿ ಪವರ್ ನಂಬರ್. ಫಾರ್ ಎಕ್ಸಾಂಪಲ್ ನೀವು ಗಣಿತದಲ್ಲಿ ನೋಡಿರ್ತೀರಿ x ನ ಘಾತ 2 ಅಂತ ಕೊಟ್ಟಿರ್ತಾರೆ. ಇಟ್ ಮೀನ್ಸ್ x². ಇದ್ರೊಳಗ ಈ ಮೇಲಿನ ನಂಬರ್ ಒನ್ನ ನಾವ ಘಾತಾಂಕ ಅಥವಾ ಘಾತ ಸೂಚಿ ಅಂತ ಕರೆದ್ರೆ ಈ ಕೆಳಗಿನ ಸಂಖ್ಯೆಯನ್ನ ನಾವು ಆಧಾರ ಸಂಖ್ಯೆ ಅಂತ ಹೇಳಿ ಕರಿತೀವಿ, ಬೇಸ್ ನಂಬರ್ ಅಂತ ಹೇಳಿ ಕರಿತೀವಿ. ಸರ್ ಏನ್ ಇತರ ಮೀನಿಂಗ್? x² ಬರದ್ರ ಅಥವಾ ಘಾತ ಸೂಚಿಗಳನ್ನ ಬರದ್ರ ಅದ್ರ ಅರ್ಥ ಏನು, ಒಳಾರ್ಥ ಏನು ಅಂತ ನಿಮ್ಗೆ ಕೇಳಿದ್ರಿ ಅಂದ್ರ x² ಅಂದ್ರ x × x ಅನ್ನಂಗ. ಅಂದ್ರ ಯಾವುದೇ ಆಧಾರ ಸಂಖ್ಯೆಯನ್ನ, ಈಗ ಫಾರ್ ಎಕ್ಸಾಂಪಲ್ 5² ಇದ್ರ ಮೀನಿಂಗ್ ಏನಂದ್ರ ಯಾವುದೇ ಆಧಾರ ಸಂಖ್ಯೆಯನ್ನ ಘಾತ ಸೂಚಿ ಎಷ್ಟು ಗುಣಿಸಬೇಕು ಅನ್ನಂಗ. ಘಾತ ಸೂಚಿಯೊಂದಿಗೆ ಗುಣಿಸ್ಬೇಕಂತಲ್ಲ. ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರ 5² ಆನ್ಸರ್ ಬರೀಪ್ಪ ಅಂದ್ರ 5 × 2 = 10 ಬರೀತಾವ. ಹಂಗಲ್ಲ, ಘಾತ ಸೂಚಿ ಎಷ್ಟು ಸೂಚನೆ ಮಾಡತೈತಿ ಅಷ್ಟು ಸಲ ಆಧಾರ ಸಂಖ್ಯೆಗಳನ್ನ ಗುಣಿಸ್ಬೇಕು ಅನ್ನಂಗ. ಫಾರ್ ಎಕ್ಸಾಂಪಲ್ ಘಾತ ಸೂಚಿ 2 ಸೂಚನೆ ಮಾಡತೈತಿ, ಆಧಾರ ಸಂಖ್ಯೆಯನ್ನ 2 ಸಲ ಗುಣಿಸ್ರಿ ಅನ್ನಂಗ. 5 × 5 = 25. ಇದ್ರ ಮೀನಿಂಗ್. ಓಕೆ, ಹಾಗಾದ್ರೆ ಇಲ್ಲಿ ಗಮನಿಸ್ರಿ, ಇಲ್ಲಿ ಯಾವುದೇ ರೀತಿಯಾದಂತ ಘಾತ ಸೂಚಿಗಳು ನಿಮಗ್ ಕಾಣತಿಲ್ಲ ಅಂದ್ರ ಇಟ್ ಮೀನ್ಸ್ ಏನಿಲ್ಲ ಅಂದ್ರೂ ಒಂದಿರ್ತದ ಗಣಿತದಾಗ. ಓಕೆ, ಯಾವಾಗ ಸಮೀಕರಣಗಳು ಘಾತ ಸೂಚಿ ಅಂದ್ರೆ ತನ್ನ ಮಹತ್ತಮ ಘಾತ ಸೂಚಿಯನ್ನ, ದೊಡ್ಡ ಘಾತ ಸೂಚಿಯನ್ನ ಒಂದನ್ನಾಗಿ ಹೊಂದಿರ್ತಾವೋ ಅವುಗಳನ್ನ ನಾವ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಸಮಚಿಹ್ನೆ ಇಲ್ದನ ಹಂಗ 3x + 8 ಬರ್ದಿದ್ನಂದ್ರ 3x + 8 ಬರ್ದಿದ್ನಂದ್ರ ಇದು ರೇಖಾತ್ಮಕ ಬಹುಪದೋಕ್ತಿಯಾಗಿ ಕನ್ವರ್ಟ್ ಆಗಿರ್ತದ. ಇಷ್ಟ ಮತ್ತೇನಿಲ್ಲ. ಬಹುಪದೋಕ್ತಿಗೂ ಸಮೀಕರಣಗಳಿಗೂ ಬಹಳ ಡಿಫ್ರೆನ್ಸ್ ಇಲ್ಲ. ಸಮಚಿಹ್ನೆ ಹಾಕಿದ್ನಂದ್ರ ಸಮೀಕರಣ, ಹಾಕಿರ್ಲಿಲ್ಲ ಅಂದ್ರೆ ಬಹುಪದೋಕ್ತಿ. ಓಕೆ, ನೀವು ಇದರ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡುವಾಗ = 0 ಇಟ್ಕೊಂಡ್ ಮಾಡ್ಬೇಕಾಗ್ತದ. ಅಂದ್ರೆ ಅದನ್ನ ಸಮೀಕರಣವಾಗಿ ಕನ್ವರ್ಟ್ ಮಾಡ್ಕೊಳ್ಳೇನ ಮಾಡ್ಬೇಕ. ಇಷ್ಟ ಕಾನ್ಸೆಪ್ಟ್. ಈಗ ರೇಖಾತ್ಮಕ ಅಂದ್ರ ಯಾವುದರ ಡಿಗ್ರಿ ಅಂದ್ರೆ ಮಹತ್ತಮ ಘಾತ ಸೂಚಿ. ಯಾವುದೇ ಒಂದು ಸಮೀಕರಣವನ್ನ ಬರೋದು ಅಂದ್ರ ಮ್ಯಾಗಿರುವಂತಹ ಘಾತಾಂಕವನ್ನ, ಮಹತ್ತಮ ಘಾತಾಂಕವನ್ನ ನಾವು ಡಿಗ್ರಿ ಅಂತ ಹೇಳಿ ಕರಿತೀವಿ. ಯಾವುದರ ಡಿಗ್ರಿ ಒಂದಿರ್ತದೋ ಅದನ್ನ ನಾವು ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಯಾವಾಗ ಯಾವುದರ ಡಿಗ್ರಿ 2 ಕನ್ವರ್ಟ್ ಆಗ್ತದೋ, ಫಾರ್ ಎಕ್ಸಾಂಪಲ್ ಅದೊಂಥರ ಬರೀತೀವಿ ನೋಡ್ರಿ, 3x² + 5x + 5 = 0 ಒಂದು ಸಮೀಕರಣವನ್ನ ಬರದ್ನಿ. 3x² + 5x + 5 = 0. ಇದನ್ನ ನಾವು ವರ್ಗ ಸಮೀಕರಣ ಅಂತ ಹೇಳಿ ಕರಿಬಹುದು. ಇಲ್ಲಿ ನೋಡ್ರಿ ಸಮಚಿಹ್ನೆ ಐತಿ, ವರ್ಗ ಅನ್ನಕ 2 ಅನ್ನುವಂತಹ ಮಹತ್ತಮ ಘಾತ ಸೂಚಿ ಕಾಣತ್ತಿದೆ. ಹಾಗಾಗಿ ಯಾವಾಗ ಡಿಗ್ರಿ 2 ಬರ್ತದಲ್ಲ ಅಂತವುಗಳನ್ನ ನಾವು ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಘನ ಅಂದ್ರ 3 ಬರ್ಬೇಕು. ಫಾರ್ ಎಕ್ಸಾಂಪಲ್ 3x³ + 4x² + 5x + 7 = 0 ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಶನ್ ದಾಗ ನಾ ಬರೆಯತಾನೆ ಎಲ್ಲ ಸಮೀಕರಣಗಳನ್ನ. ಇಲ್ಲಿ ಗಮನಿಸ್ರಿ, 3x³ ಅದ, 4x² ಅದ, 5x + 7 = 0 ಒಂದ ಚರಾಕ್ಷರವನ್ನ ಬಳಸಿ ಘಾತ ಸೂಚಿಯನ್ನ ಬೇರೆ ಬೇರೆ ಮಾಡಿ ಬರೆಯತಾನೆ. ಸರ್ ಅವು x ಕೂಡಲ್ಲನ್ರಿ ಅಂತ ಕೇಳ್ಬೇಡ್ರಿ. ಮತ್ತೆ ಘಾತ ಸೂಚಿ ಸೇಮ್ ಇದ್ರ ಮಾತ್ರ ಕೂಡ್ತಾವ. ಸಂಕಲನ ವ್ಯವಕಲನ ಪ್ರಕ್ರಿಯೆ ಬೀಜಗಣಿತದಾಗ ನಡಿಬೇಕು ಅಂದ್ರ 1ನೇ ನಿಯಮ ಚರಾಕ್ಷರಗಳ ಸೇಮ್ ಇರ್ಬೇಕು, 2ನೇ ನಿಯಮ ಅವುಗಳ ಘಾತಾಂಕಗಳ ಸೇಮ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಗಣಿತದಾಗ x ಮತ್ತು x ಅನ್ನ ಕೂಡಿಸಬಹುದು, x + x 2x, ಬಟ್ ವಿ ಡೋಂಟ್ ಆಡ್ x + y. ನಮಗೆ ಯಾವಾಗ್ಲೂ ಆಡ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಚರಾಕ್ಷರಗಳು ಚೇಂಜ್ ಆದವು ಅಂದ್ರೆ ಗಣಿತದಾಗ ಸಂಕಲನ ಮತ್ತು ವ್ಯವಕಲನ ಪ್ರಕ್ರಿಯೆ ನಡೆಯಂಗಿಲ್ಲ. ಗುಣಾಕಾರ ಮಾಡಬಹುದು. ಫಾರ್ ಎಕ್ಸಾಂಪಲ್ x - y ನ ಉತ್ತರ ಏನು ಅಂದ್ರೆ x - y, ಇದನ್ನ ಏನ್ ಮಾಡಕ್ಕೂ ಬರಂಗಿಲ್ಲ. x + z ನ ಉತ್ತರ ಏನು ಅಂದ್ರೆ x + z, ಅದನ್ನ ಏನು ಮಾಡಕ್ ಬರಂಗಿಲ್ಲ. ಬಟ್ ಗುಣಾಕಾರ ಮಾಡಬಹುದು. x × z ಅಂದ್ರೆ xz. ಚರಾಕ್ಷರಗಳು ಚೇಂಜ್ ಆದವು ಅಂದ್ರ ಸಂಕಲನ ಮತ್ತು ವ್ಯವಕಲನ ಪ್ರಕ್ರಿಯೆಯನ್ನ ಮಾಡಕ್ ಬರಂಗಿಲ್ಲ ಗಣಿತದಾಗ. ಇದೇ ರೀತಿ ಚರಾಕ್ಷರಗಳು ಒಂದೇ ಇದ್ದು ಘಾತಾಂಕಗಳು ಚೇಂಜ್ ಆದ್ರೂ ಕೂಡ ಮಾಡಕ್ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್ x + x = 2x ಮಾಡಿದ್ರೆ ಇದನ್ನ x² + x ಅಂತ ಮಾಡಿದ್ರಿ ಅಂದ್ರೆ ಇದಕ್ಕೆ ಆನ್ಸರ್ ಇಲ್ಲ, ಇದ್ರ ಆನ್ಸರ್.
ಯಾಕಂದ್ರೆ ಘಾತ ಸೂಚಿಗಳು ಚೇಂಜ್ ಆದವು ಅಂದ್ರೆ ಗಣಿತದ ನಾವು ಕುಡ್ಸಾಕ ಕಳ್ಯಾಕ ಬರಂಗಿಲ್ಲ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮಾಡ್ಬೋದು, ಗುಣಾಕಾರ ಪ್ರಕ್ರಿಯೆ ಒಳಗಾಗ್ತಾವ. ಎಕ್ಸ್ ಕ್ಯೂಬ್ ಇಲ್ಲಿ ಏನಿಲ್ಲ ಅಂದ್ರೆ ಒಂದ್ ಇರ್ತದ, ಘಾತಾಂಕ ನಿಯಮವನ್ನ ಅಪ್ಲೈ ಮಾಡ್ತಿರ್ತದ. ನಾವೆಲ್ಲ ಹೇಳ್ತೇವೆ ನೀವು ಘಾತಾಂಕ ನಿಯಮ ಹೇಳುವಾಗ. ಓಕೆ, ಫಸ್ಟ್ ನೀವು ಬೇಸಿಕ್ ಆಗಿ ಚರಾಕ್ಷರಗಳು ಒಂದೇ ಆಗಿದ್ದು ಹಾಗೂ ಘಾತ ಸೂಚಿಗಳು ಒಂದೇ ಇದ್ರೆ ಮಾತ್ರ ಸಂಕಲನ ಮತ್ತು ವ್ಯವಕಲನ ಪ್ರಕ್ರಿಯೆಗಳು ಬೀಜಗಣಿತದಾಗ ನಡೀತಿರ್ತಾವ. ಬೀಜಗಣಿತ ಅನ್ನೋದು ಇದು ಕೂಡ ತನ್ನದೇ ಆದಂತ ಇತಿಹಾಸವನ್ನ ಹೊಂದಿರುವಂತ ಗಣಿತ ಶಾಸ್ತ್ರ. ಅರಬ್ ಗಣಿತ ಶಾಸ್ತ್ರಜ್ಞ ಮೊಹಮ್ಮದ್ ಅಲ್ ಖ್ವಾರಿಜ್ಮಿ ಅವರು ಮೊದಲ ಬಾರಿಗೆ ಬೀಜಗಣಿತದ ಪರಿಕಲ್ಪನೆಯನ್ನು ಹೇಳ್ತಾರೆ. ಈ ಚರಾಕ್ಷರಗಳ ಬಗ್ಗೆ ನಮಗ ಗೊತ್ತಿಲ್ಲದಂತಹ ಮಾಹಿತಿಯನ್ನ ನಾವು ಎಕ್ಸ್ ಇಟ್ಕೋಬೇಕು ಅನ್ನುವಂತಹ ಪರಿಕಲ್ಪನೆ. ಫಾರ್ ಎಕ್ಸಾಂಪಲ್, ಮೊಹಮ್ಮದ್ ಅಲ್ ಖ್ವಾರಿಜ್ಮಿ ಅವರ ಪ್ರಕಾರ ನಾವೀಗ ಒಂದು ಅಂಗಡಿಗೆ ಹೋಗಿರ್ತೇವೆ, ಅಲ್ಲಿ 3 ಪೆನ್ಗಳನ್ನ ತೆಗೆದುಕೊಂಡಿದೀವಿ, 2 ಪೆನ್ಸಿಲ್ಗಳನ್ನ ತೆಗೆದುಕೊಂಡಿದೀವಿ, ಅದರ ಒಟ್ಟು ಬೆಲೆ 50 ರೂಪಾಯಿ. 3 ಪೆನ್ಗಳನ್ನ ತೆಗೆದುಕೊಂಡಿದೀವಿ, 2 ಪೆನ್ಸಿಲ್ಗಳನ್ನ ತೆಗೆದುಕೊಂಡಿದೀವಿ. ನಾ ಇಲ್ಲಿ ಪೆನ್ನ ಎಕ್ಸ್ ಅಂತ ತಗೋತೀನಿ, ಪೆನ್ಸಿಲ್ ಅನ್ನ ವಾಯ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ನನಗ ಪೆನ್ನಿನ ಮತ್ತು ಪೆನ್ಸಿಲ್ನ ನಿಖರವಾದ ಬೆಲೆ ಗೊತ್ತಿಲ್ಲ. 3 ಪೆನ್ ತಗೊಂಡು 2 ಪೆನ್ಸಿಲ್ ತಗೊಂಡು ಎಲ್ಲಾ ಕೂಡ 50 ರೂಪಾಯಿ ಆಗತ್ತೈತಿ. 1 ಪೆನ್ನಿನ ಬೆಲೆ 1 ಪೆನ್ಸಿಲ್ ಬೆಲೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ 3 ಪೆನ್ನು ಪ್ಲಸ್ 2 ಪೆನ್ಸಿಲ್ ಇವುಗಳ ಬೆಲೆ 50 ರೂಪಾಯಿ. ಹಿಂಗ ಸಮೀಕರಣಗಳನ್ನ 2 ಚರಾಕ್ಷರಗಳಲ್ಲಿ ಬರೀಬಹುದು ಅನ್ನೋದನ್ನ ಮೊದಲ ಬಾರಿಗೆ ಖ್ವಾರಿಜ್ಮಿ ಅವರು ತೋರಿಸಿಕೊಟ್ಟದ್ದು. ಈ ರೀತಿಯಾಗಿ ನಾವು ಇದನ್ನ ಬೀಜಗಣಿತವನ್ನ ಮುಂದುವರ್ಸ್ಕೋತ ಬಂದಿದ್ದು. ಇದಕ್ಕೆ ಮೊದಲು ಗಣಿತದ ಶಾಸ್ತ್ರಜ್ಞರು ಮುಖ್ಯವಾಗಿ ಶ್ರೀಧರಾಚಾರ್ಯರು ವರ್ಗ ಸಮೀಕರಣಗಳ ಬಗ್ಗೆ ಪರಿಕಲ್ಪನೆಯನ್ನ ಕೊಟ್ಟಿದ್ರು. ಬಟ್ ನಿಮ್ಗೆಲ್ಲ ಗೊತ್ತದಲ್ಲ ಇತಿಹಾಸ ಹೆಂಗದ ಅಂತೇಳಿ. ಯಾರು ಪ್ರಚಾರ ಮಾಡಿದ್ದು ಅವ್ರ ಹೆಸರು ಮಾತ್ರ ನಾವು ಪುಸ್ತಕದಲ್ಲಿ ಓದ್ತಾ ಇದೀವಿ. ಈ ರೀತಿ ಯಾವುದೇ ಒಂದು ಚರಾಕ್ಷರಗಳನ್ನ ನಾವು ಗೊತ್ತಿಲ್ಲದ ಟರ್ಮ್ಸ್ ಆಗಿ ಗಣಿತದಲ್ಲಿ ಯೂಸ್ ಮಾಡಾಕ ಕಲಿಯುವಂತಹ ಈ ಶಾಸ್ತ್ರನ ಬೀಜಗಣಿತ ಆಗಿದೆ. ಇಲ್ಲಿ ರೇಖಾತ್ಮಕ ಅಂತ ಹೇಳಿ ಡಿಗ್ರಿ 1 ತೆಗೆದುಕೊಂಡಿವಿ, ವರ್ಗ ಅಂತ ಹೇಳಿ ಡಿಗ್ರಿ 2 ತೆಗೆದುಕೊಂಡಿವಿ, ಘನ ಅಂದ್ರ ಡಿಗ್ರಿ 3 ತೆಗೆದುಕೊಳ್ಬೇಕಾಗ್ತದೆ. ಯಾವ ಸಮೀಕರಣಗಳ ಮಹತ್ತಮ ಘಾತ 3 ಇರ್ತದೋ ಅಂತಹ ಸಮೀಕರಣಗಳನ್ನ ನಾವು ಘನ ಸಮೀಕರಣಗಳು ಅಂತ ಹೇಳಿ ಕರಿಬಹುದು. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಬಹುಪದೋಕ್ತಿ ಒಳಗ ಶೂನ್ಯತೆಯನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ. ಓಕೆ, ಶೂನ್ಯತೆಯನ್ನ ಕಂಡುಹಿಡಿಯೋದ್ರ ಬಗ್ಗೆ ಹೇಳಿದೆ. ಫಾರ್ ಎಕ್ಸಾಂಪಲ್, 5x ಪ್ಲಸ್ 1 ಇದೊಂದು ಬಹುಪದೋಕ್ತಿ ಅದ. ಈ ಬಹುಪದೋಕ್ತಿಯ ಶೂನ್ಯತೆ ಏನು ಅಂತ ಹೇಳಿ ಕೇಳ್ತಾರ ಎಕ್ಸಾಮಿನೇಷನ್ ಒಳಗ. ಏನಿಲ್ಲ, ಶೂನ್ಯತೆ ಅಂದ್ರ ನಾವು ಆ ಬಹುಪದೋಕ್ತಿಗೆ 0 ಈಕ್ವಲ್ ಮಾಡಿದಾಗ ಎಕ್ಸ್ ನ ಬೆಲೆ ಏನಾಗ್ತದ ಅನ್ನೋದ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, 5x ಪ್ಲಸ್ 1 ಇಸ್ ಈಕ್ವಲ್ ಟು 0 ಮಾಡ್ರಿ, ನಿಮ್ಗೆ ಎಕ್ಸ್ ನ ಬೆಲೆ ಇಲ್ಲಿ ಸಿಗಾಕ್ ಸ್ಟಾರ್ಟ್ ಆಗ್ತದ. ನಿಮ್ಗೆ ಗೊತ್ತಿದ್ದಂಗೆ ಇದೊಂದು ರೇಖಾತ್ಮಕ ಸಮೀಕರಣ ನೋಡ್ತಾ ಇದ್ದೀರಿ. ರೇಖಾತ್ಮಕ ಬಹುಪದೋಕ್ತಿ ನಾವು ಇಸ್ ಈಕ್ವಲ್ ಟು ಮಾಡಿದ್ಕೊಳ್ಳಿ ಸಮೀಕರಣ ಕನ್ವರ್ಟ್ ಆಗ್ತದೆ. 5x ಇಲ್ಲೇ ಇರಲಿ, ಪ್ಲಸ್ 1 ಆಚೆ ಕಡೆ ಹೋದ್ರೆ -1, ಎಕ್ಸ್ ಇಲ್ಲೇ ಇರಲಿ, ಗುಣಾಕಾರ 5 ಜೊತೆ ಗುಣಾಕಾರ ಐತಿ, ಅದ್ ಆಚೆ ಕಡೆ ಹೋದ್ರೆ 5 ಭಾಗಾಕಾರ ನಿಯಮ ಒಳಪಡ್ತದ. ಹಾಗಾದ್ರೆ ಈ ಬಹುಪದೋಕ್ತಿಯ ಶೂನ್ಯತೆ ಏನು ಅಂದ್ರ -1 ಡಿವೈಡೆಡ್ ಬೈ 5. ಅಂದ್ರೆ ಎಕ್ಸ್ ಜಾಗದಾಗ -1 ಡಿವೈಡೆಡ್ ಬೈ 5 ಹಾಕಿದಾಗ ಆ ಬಹುಪದೋಕ್ತಿ 0 ಆಗ್ತದ. ಫಾರ್ ಎಕ್ಸಾಂಪಲ್, ನಾವ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. 5x ಪ್ಲಸ್ 1 ಅಂತದ, ಎಕ್ಸ್ ಜಾಗದಾಗ ನಾ ಏನ್ ಹಾಕ್ತೀನಿ, -1 ಡಿವೈಡೆಡ್ ಬೈ 5 ಹಾಕ್ತೀನಿ. ಪ್ಲಸ್ 1 ಆಸ್ ಇಟ್ ಇಸ್ ಪ್ಲಸ್ 1. 5 ಗೆಟ್ ಕ್ಯಾನ್ಸಲೇಷನ್, -1 ಪ್ಲಸ್ 1, -1 ಪ್ಲಸ್ 1 ಅಂದ್ರೆ ಇವು ಕೂಡ ಕ್ಯಾನ್ಸಲ್ ಆಗ್ತಾವು. ಆನ್ಸರ್ ಇಸ್ 0. ಓಕೆ, ಇದರ ನಿಯಮ ಏನ್ ಹೇಳ್ತದ ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯನ್ನ ನಾವು 0 ಮಾಡ್ಬೇಕು ಅಂದ್ರೆ ಆ ಎಕ್ಸ್ ಅನ್ನುವಂತ ಜಾಗದಾಗ ಯಾವ ವ್ಯಾಲ್ಯೂವನ್ನ ಹಾಕಬೇಕು ಅನ್ನೋದು ಕಾನ್ಸೆಪ್ಟ್. ಅದಕ್ಕೆ ನಾವು ಶೂನ್ಯತೆ ಅನ್ನುವಂತ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇಂಥ ಪ್ರಶ್ನೆಗಳು ಎಕ್ಸಾಮಿನೇಷನ್ ಒಳಗೆ ಬರುವಂತ ಚಾನ್ಸಸ್ಗಳು ಇರ್ತಾವ. ಇನ್ನ ಉದ್ದನೆಯ ಸಮೀಕರಣಗಳನ್ನ ಕೊಟ್ರ ಅಥವಾ ಯಾವುದೇ ಒಂದು ಬಹುಪದೋಕ್ತಿಯನ್ನ ಕೊಟ್ರ ಅಂದ್ರ ಅಲ್ಲಿ ಅಪವರ್ತನ ಅನ್ನುವಂತ ವರ್ಡ್ ಕೂಡ ಯೂಸ್ ಮಾಡ್ತಾರ. ಅಪವರ್ತನ ಅಂದ್ರೆ ಇಷ್ಟೇ, ಅಲ್ಲಿ ಕೂಡ ಯಾವ ಸಂಖ್ಯೆಯನ್ನ ಪುಟ್ ಮಾಡಿದಾಗ ಆ ಇಡೀ ಬಹುಪದೋಕ್ತಿ 0 ಆಗ್ತದ ಅನ್ನೋದು ಅದರ ಅಪವರ್ತನ ಆಗಿರ್ತದ ಆ ಇಡೀ ಬಹುಪದೋಕ್ತಿಯ. ಎಕ್ಸಾಂಪಲ್ ಆಗಿ ನಾವು ನೋಡ್ಬೇಕಾದ್ರ ಒಂದು ಬಹುಪದೋಕ್ತಿಯನ್ನ ಬರಿತೀನಿ.
ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಓಕೆ, ಒಂದು ಸಮೀಕರಣವನ್ನ ಬರದ್ನಿ, ಅದು ಬಹುಪದೋಕ್ತಿನ ಮಾಡ್ರಿ, ಆಮೇಲೆ ನೋಡೋಣ. ಒಂದು ಬಹುಪದೋಕ್ತಿಯನ್ನ ಬರದ್ನಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಈಗ ಎಕ್ಸ್ ಮೈನಸ್ 1 ಎಂಬುದು ಅಥವಾ ಎಕ್ಸ್ ಪ್ಲಸ್ 1 ಎಂಬುದು ಈ ಬಹುಪದೋಕ್ತಿಯ ಅಪವರ್ತನವೇ ಪರೀಕ್ಷಿಸಿ ಅಂತ ಕೇಳ್ತಾರ. ಅದ್ರ ಅಪವರ್ತನ ಹೌದು ಅಲ್ವಾ? ಇಟ್ ಮೀನ್ಸ್ ಅಪವರ್ತನ ಹೌದು ಅಂದಾದ್ರ ಈ ಇಡೀ ಬಹುಪದೋಕ್ತಿ 0 ಆಗ್ತದ. ಅಪವರ್ತನ ಅಲ್ಲ ಅಂತಂದಾದ್ರ ಆ ಬಹುಪದೋಕ್ತಿ ಯಾವುದೇ ರೂಪರೇಷೆಯನ್ನ ಅಂದ್ರ 0 ಬಿಟ್ಟು ಬೇರೆ ಸಂಖ್ಯೆಯನ್ನ ಪಡ್ತಿರ್ತದ. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಾನ ಅಪವರ್ತದ ನಿಯಮದಾಗ. ನಾವು ಪ್ಲಸ್ 1 ಅನ್ನ ಆಚೆಗಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ಹೇಳಿ ಪುಟ್ ಮಾಡ್ಕೋತ ಹೋಗ್ಬೇಕು. ಎಕ್ಸ್ ನ ಜಾಗದಾಗ -1 ಅನ್ನ ಪುಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಅಪವರ್ತನ ರೂಪದಾಗ ಕೊಟ್ಟಿರ್ತಾರ ಅವರು ಎಕ್ಸ್ ಪ್ಲಸ್ 1 ಅಂತ ಹೇಳಿ. ನಾವು ಇದನ್ನ ಫಸ್ಟ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಮಾಡ್ಕೊಂಡು ಪ್ಲಸ್ 1 ಆಚೆಗಡೆ ಕಳಿಸಿ -1 ಅನ್ನ ಪುಟ್ ಮಾಡ್ಬೇಕಾಗ್ತದೆ. ಇದನ್ನ ಈಗ ನಾನು ಬಹುಪದೋಕ್ತಿ ಒಳಗ ಪುಟ್ ಮಾಡ್ತೀನಿ. ಎಕ್ಸ್ ಜಾಗದಾಗ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ 1. ಎಕ್ಸ್ ಜಾಗದಾಗ -1 ಅನ್ನ ಹಾಕಿನಿ, 1 ಇಸ್ ಕಾನ್ಸ್ಟೆಂಟ್ ನಂಬರ್, 1 ಅನ್ನ ಅದೇ ರೀತಿ ಬರದ್ನಿ. -1 ಕ್ಯೂಬ್ ಅಂದ್ರ -1 ಅನ್ನ 3 ಸತ ಗುಣಿಸಿದಂಗ, -1 ಇಂಟು -1 ಇಂಟು -1. ಇಲ್ಲಿ ಚಿಹ್ನೆಗಳ ನಿಯಮ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ. ಪ್ಲಸ್ ಇಂಟು ಪ್ಲಸ್ ಆಲ್ವೇಸ್ ಪ್ಲಸ್. ಓಕೆ, ಮೈನಸ್ ಇಂಟು ಮೈನಸ್ ಕೂಡ ಯಾವಾಗ್ಲೂ ಪ್ಲಸ್ ಆಗ್ತಿರ್ತದ ವಿದ್ಯಾರ್ಥಿಗಳೇ. ಇನ್ನು ಪ್ಲಸ್ ನ ಜೊತೆ ಮೈನಸ್ ಬಂತು ಅಂದ್ರ ಆನ್ಸರ್ ಇಸ್ ಮೈನಸ್. ಅದೇ ರೀತಿ ಮೈನಸ್ ಜೊತೆ ಪ್ಲಸ್ ಬಂದ್ರೆ ಅದರ ಆನ್ಸರ್ ಕೂಡ ಮೈನಸ್. ಈ 4 ನಿಯಮಗಳು ನಿಮ್ಗೆ ಗೊತ್ತಿರ್ಬೇಕು. ಪ್ಲಸ್ ಇಂಟು ಪ್ಲಸ್ ಆಲ್ವೇಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಆಲ್ವೇಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಈ ನಿಯಮದ ಪ್ರಕಾರ ಬೀಜಗಣಿತದ ಪೂರ್ತಿಯಾದಂತಹ ರೂಪರೇಷೆ ಹೋಗ್ತಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, ಇಲ್ಲಿ ಘಾತಾಂಕ ನಿಯಮದಲ್ಲಿ ಅಥವಾ ಇದ್ರ ಕ್ಯೂಬ್ ಬರತೈತಿ ಅಂದ್ರೆ ನಾವು 3 ಸತ ಗುಣಿಸ್ಬೇಕು ಅಂದಂಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಗೇನ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದಂತ ಪ್ಲಸ್ ಮತ್ ಮೈನಸ್ ಜೊತೆ ಗುಣಾಕಾರ ಅಂತಂದ್ರೆ ಮೈನಸ್. ಒಂದನ್ನ ನೀವು ಎಷ್ಟು ಸರಿ ಗುಣಿಸಿದ್ರು ಅದ್ರ ಆನ್ಸರ್ ಒಂದೇ ಆಗಿರ್ತದ. ಇದನ್ನ ನಾವು ಈಸಿಯಾಗಿ ಇನ್ನೊಂದು ಕಾಂಪಿಟೇಟಿವ್ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ -1 ಇರ್ತದ, ಇದ್ರ ಮ್ಯಾಗ ಏನಾದ್ರೂ ಸಮ ಸಂಖ್ಯೆ ಬಂತು ಅಂದ್ರೆ ಘಾತಾಂಕ, ಇದ್ರ ಆನ್ಸರ್ ಯಾವಾಗ್ಲೂ +1 ಆಗಿ ಕನ್ವರ್ಟ್ ಆಗ್ತಿರ್ತದೆ. ಫಾರ್ ಎಕ್ಸಾಂಪಲ್ ಸರ್ ಸಮ ಸಂಖ್ಯೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ -1 ಸ್ಕ್ವೇರ್ ಮಾಡುವಾಗ ನೀವು -1 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಓನ್ಲಿ 1, ಆನ್ಸರ್ ಇಸ್ +1. ಇದೇ ರೀತಿ -1 ಹೋಲ್ ರೆಸ್ಟ್ 4 ಮಾಡುವಾಗ ಇದ್ರ ಆನ್ಸರ್ ಕೂಡ +1 ಆಗ್ತಿರ್ತದೆ. ಸಮ ಸಂಖ್ಯೆ ಬಂತು ಅಂದ್ರೆ ಆನ್ಸರ್ ವಿಲ್ ಬಿ ಪ್ಲಸ್. ಬೆಸ ಸಂಖ್ಯೆಗಳು ಬಂದು ಅಂದ್ರ -1 ರ ಘಾತ ಬೆಸ, ನಾಟ್ ಓನ್ಲಿ -1, ಯಾವುದೇ ಮೈನಸ್ ನ ಅಂದ್ರೆ ಯಾವುದೇ ಋಣಾತ್ಮಕ ಸಂಖ್ಯೆಗಳಿರ್ಲಿ, ಬೆಸ ಸಂಖ್ಯೆಗಳು ಬಂದು ಅಂದ್ರೆ ಚಿಹ್ನೆ ಏನಾಗಿರ್ತದೆ ಮೈನಸ್ ಇರ್ತದೆ. ಈ ಸಂಖ್ಯೆಯನ್ನ ನೀವು ಅಷ್ಟು ಬಾರಿ ಗುಣಿಸ್ಬೇಕು. 1 ಬಂತು ಅಂದ್ರೆ ನಾವು ಡೈರೆಕ್ಟ್ ಆಗಿ 1 ಇಡಬಹುದು. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು UPSC ಟೈಪ್ ಕ್ವಶನ್ಸ್ ಗಳಲ್ಲಿ ಅಂತ ಪರೀಕ್ಷೆಗಳಲ್ಲಿ ಏನ್ ಕೇಳ್ತಾರ ಅಂದ್ರೆ -1 ನ ಘಾತ 99 ಅಂತ ಕೇಳ್ತಾನ. ನೀವು ಇಲ್ಲಿ ಭಯ ಪಡುವಂತ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. -1 ಅದ, ಬೆಸ ಸಂಖ್ಯೆ ಅದ, ಫಸ್ಟ್ ಚಿಹ್ನೆ ಮೈನಸ್ ಇಡ್ರಿ. ಬೆಸ ಸಂಖ್ಯೆ ಇದ್ರೆ ಮೈನಸ್ ಇಡಬೇಕು. 1 ಅದ, ಒಂದನ್ನು ನೀವು 1 ಕೋಟಿ ಬಾರಿ ಗುಣಾಕಾರ ಮಾಡಿದ್ರು ಆನ್ಸರ್ 1 ಬರ್ತದೆ. ಇದ್ರ ಆನ್ಸರ್ -1. ಅದೇ -1/98 ಅಂತ ಕೇಳಿದ್ದಂದ್ರೆ ಆನ್ಸರ್ ವಿಲ್ ಬಿ +1. ಬೇಬಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಈಗ ಇಲ್ಲಿಗೆ ಬರೋಣ. -1 ಕ್ಯೂಬ್, -1 ಆಸ್ ಇಟ್ ಈಸ್, ಪ್ಲಸ್ ಅಂತ ಇಡೋಣ. -1 ಸ್ಕ್ವೇರ್, ಸ್ಕ್ವೇರ್ ಅದ ಮ್ಯಾಗ ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ, 1 ಆಸ್ ವಿಲ್ 1 ಆಸ್ ಇಟ್ ಈಸ್. ಪ್ಲಸ್ ಇಂಟು ಮೈನಸ್, ಇಲ್ಲಿ ಯಾವುದೇ ಘಾತಾಂಕ ಇಲ್ಲ, ಹಾಗಾಗಿ ನಾವು ಡೈರೆಕ್ಟ್ ಅನ್ನ ಆಪರೇಷನ್ ಮಾಡ್ಬೇಕಾಗ್ತದೆ. ಪ್ಲಸ್ ಇಂಟು ಮೈನಸ್, ಮೈನಸ್ ಒಂದಕ್ಕೆ 1 ಬರೀತೀನಿ, ದೆನ್ +1 ಆಸ್ ಇಟ್ ಈಸ್. -1 + 1 ಗೆಟ್ ಕ್ಯಾನ್ಸಲ್, -1 + 1 ಗೆಟ್ ಕ್ಯಾನ್ಸಲ್, ಆನ್ಸರ್ ಇಸ್ 0. ಹಾಗಾದ್ರೆ ಈ ಬಹುಪದೋಕ್ತಿಯನ್ನ 0 ಮಾಡುವಂತಹ ತಾಕತ್ತಿರುವಂತಹ ಅಪವರ್ತನ ಯಾವುದು ಅಂದ್ರೆ x+1. ಹಾಗಾಗಿ x+1 ಅನ್ನ ಈ ಬಹುಪದೋಕ್ತಿಯ ಅಪವರ್ತನ ಅಂತೇಳಿ ಕರೀತಾರೆ. ಯಾವಾಗ್ಲೂ ಅಪವರ್ತನಗಳು ದತ್ತ ಸಂಖ್ಯೆಗಳನ್ನ ಏನ್ ಮಾಡ್ತಿರ್ತಾವ ಅಂದ್ರೆ ಪೂರ್ಣವಾಗಿ ಭಾಗ ಹೊಡಿತಿರ್ತಾವ, ಪೂರ್ಣವಾಗಿ ಹೋಗಿಸ್ತಿರ್ತಾವ. ಫಾರ್ ಎಕ್ಸಾಂಪಲ್ ಇದನ್ನ ಸಂಖ್ಯಾ ಗಣಿತದಾಗ ನಾನು ನಿಮ್ಗೆ ಅಂಕಗಣಿತದ ಪ್ರಕಾರನ ಹೇಳ್ಬೇಕು ಅಂದ್ರ 12ರ ಅಪವರ್ತನ ಯಾವ್ಯಾವಪ್ಪ ಅಂದ್ರೆ 2, 3, 4, 6, 12. ಯಾಕೆ ಇವನ್ ಬರದ್ನಿ ಅಂದ್ರ 12 ಪೂರ್ಣವಾಗಿ ಭಾಗಿಸುವಂತ ಸಂಖ್ಯೆಗಳವ. ಈಗ ನೀ 12ರ ಅಪವರ್ತನ 5 ಅನ್ನಕ್ ಬರಂಗಿಲ್ಲ.
5 ಅನ್ನೋದು 12ನ್ನ ಭಾಗಿಸಂಗಿಲ್ಲ ಪೂರ್ಣವಾಗಿ. ಹಾಗಾಗಿ ಅವುಗಳನ್ನ ಪೂರ್ಣವಾಗಿ ಭಾಗಿಸುವಂತಹ ಅಥವಾ ಶೇಷವನ್ನ ಸೊನ್ನೆಯಾಗಿ ಮಾಡುವಂತಹ ಸಂಖ್ಯೆಗಳಿಗೆ ನಾವು ಅಪವರ್ತನಗಳು ಅಂತ ಕರಿತೀವಿ. ಬೀಜಗಣಿತ ಕೂಡ ಇದು ಆಗಿರ್ತದ. ಇದು ಅಪವರ್ತನ ಮತ್ತು ಶೂನ್ಯತೆಗಳ ಬಗ್ಗೆ ಪರಿಕಲ್ಪನೆ. ಇನ್ನ ಕೆಲವೊಂದಿಷ್ಟ ಘಾತಾಂಕ ನಿಯಮಗಳನ್ನ ನೋಡೋಣ. ಘಾತಾಂಕ ನಿಯಮಗಳು ಯಾವ ರೀತಿ ಅಪ್ಲೈ ಆಗ್ತಿರ್ತಾವ ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾನು ನಿಯಮಗಳನ್ನ ಬರೀತೀನಿ, ಆಮೇಲೆ ಎಕ್ಸಾಂಪಲ್ ಗಳನ್ನ ಕೊಡ್ಕೊತ ಹೇಳ್ತೀನಿ. ಫಸ್ಟ್ ಘಾತಾಂಕ ನಿಯಮ ಯಾವ್ದು ತೆಗೆದುಕೊಳ್ತೀನಿ ಅಂದ್ರೆ, a⁻m into a⁻n is equal to a⁻m plus n. ಅಂದ್ರ ಘಾತಾಂಕ ನಿಯಮದಲ್ಲಿ ಘಾತಾಂಕಗಳು ಆಧಾರ ಸಂಖ್ಯೆ ಒಂದೇ ಆಗಿದ್ದು ಘಾತಾಂಕಗಳು ಬೇರೆ ಬೇರೆ ವಿಭಿನ್ನ ಘಾತಾಂಕಗಳಿದ್ವು ಅಂದ್ರೆ ಅವು ಮುಂದೆ ಹೋಗಿ ಏನಾಗ್ತಿರ್ತಾವ ಅಂದ್ರೆ ಸಂಕಲನ ಪ್ರಕ್ರಿಯೆಗೆ ಒಳಪಡ್ತಿರ್ತಾವ. ಫಾರ್ ಎಕ್ಸಾಂಪಲ್ 2⁻3 into 2⁻2 ಅಂದ್ರೆ ಇದರ ಆನ್ಸರ್ 2⁻5. ಆಧಾರ ಸಂಖ್ಯೆ ಒಂದೇ, ಅದನ್ನ ಕಂಟಿನ್ಯೂ ಮಾಡ್ಬೇಕಾಗ್ತದ. ಬಟ್ ಘಾತ ಸೂಚಿಯನ್ನ ನಾವ್ ಏನ್ ಮಾಡ್ಬೇಕಾಗ್ತದ, ಆಡ್ ಮಾಡ್ಬೇಕಾಗ, ಕೂಡಿಸ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇದ್ರ ಮೀನಿಂಗ್ ಏನು ಅಂದ್ರೆ 2⁻3 ಅಂದ್ರೆ 2 into 2 into 2, 3 ಸಲ 2ನ್ನ ಬರಿಬೇಕು. ಇಂಟು 2⁻2 ಅಂದ್ರೆ 2 into 2, 2 ಸಲ 2ನ್ನ ಬರಿಬೇಕು. ಎಲ್ಲವನ್ನ ನೋಡ್ರಿ, ಎಷ್ಟು ಸಲ 2ನ್ನ ಬರ್ದನ್, ಟೋಟಲ್ ಆಗಿ 5 ಸಲ 2ನ್ನ ಬರ್ದನ್. ಇದ ಇದ್ರ ಮೀನಿಂಗ್. ಈ ರೀತಿಯಾಗಿ a⁻m into a⁻n is equal to a⁻m plus n. ಎರಡನೇ ಆಧಾರ ಸಂಖ್ಯೆಯನ್ನ ನಾವು ನೋಡೋದಾದ್ರೆ a⁻m divides a⁻n is equal to a⁻m minus n. ಇಲ್ಲಿ ಏನಾಗ್ತದ ನಿಯಮ ಅಂದ್ರ, ಈಗ 3⁴ ಡಿವೈಡೆಡ್ ಬೈ 3⁴2 ಬರದ್ನಿ ಅಂದ್ರೆ ಇದ್ರ ಆನ್ಸರ್ 3⁴2 ಆಗಿರ್ತದೆ. ಅಂದ್ರೆ 4ರಾಗ 2ನ್ನ ಕಳಿಬೇಕು. ಓಕೆ, ಇದನ್ನ ನೀವು ಬೀಜೋಕ್ತಿ ಒಳಗೂ ಬರೀಬಹುದು. x⁵ ಡಿವೈಡೆಡ್ ಬೈ x⁵3. ವಾಟ್ ಇಸ್ ದ ಆನ್ಸರ್? x⁵2. ಇಲ್ಲಿ x ನ 5 ಸತ ಬರ್ದಿರ್ತಾವ, ಕೆಳಗ್ 3 ಸತ ಬರ್ದಿರ್ತಾವ. ಆ ಕೆಳಗಿನ 3 ಜೊತೆ ಮ್ಯಾಗಿನ 3 x ಗಳು ಕ್ಯಾನ್ಸಲ್ ಆಗ್ತಿರ್ತಾವ. ಇನ್ನು 2 x ಗಳು ಉಳಿತಾವ. ಅದನ್ನ ನಾವು ರಿಪ್ರೆಸೆಂಟ್ ಆಗಿ x² ಅಂತ ಹೇಳಿ ಬರೀತೀವಿ. ಓಕೆ, ಇನ್ನು ಮೂರನೇ ಘಾತಾಂಕ ನಿಯಮ a⁻m whole⁻n. ಅಂದ್ರ ಏನ ಘಾತ m, ಇದ್ರ ಪೂರ್ತಿ ಆದಂತ ಘಾತ n. ಈ ರೀತಿ ಬಂದಾಗ ಇವೆರಡನ್ನ ಗುಣಾಕಾರ ಮಾಡ್ಬೇಕು. a⁻m into n ಎರಡರ ಗುಣಾಕಾರ ಪ್ರಕ್ರಿಯೆಯಲ್ಲಿ ನಡೀತಿರ್ತದ ವಾಸ್ತವವಾಗಿ. ಇನ್ನು ನಾಲ್ಕನೇ ಘಾತಾಂಕ ನಿಯಮ ಯಾವುದು ಅಂದ್ರೆ a⁻0 is equal to 1. ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ನಿಯಮ. ಯಾವುದೇ ಸಂಖ್ಯೆಗಳ ಮೇಲೆ ಘಾತಾಂಕ 0 ಆಗಿದ್ದರೆ ಅದರ ಆನ್ಸರ್ ಯಾವಾಗ್ಲೂ 1 ಆಗಿರ್ತದೆ. ಫಾರ್ ಎಕ್ಸಾಂಪಲ್ 5⁻0 ಇದ್ರ ಆನ್ಸರ್ ಎಷ್ಟಪ್ಪ ಅಂದ್ರೆ 1. 1000⁻0 ಇದ್ರ ಆನ್ಸರ್ ಎಷ್ಟಂದ್ರೆ 1. x⁻0 ಆನ್ಸರ್ ಎಷ್ಟಂದ್ರೆ 1. ಸರ್ ಯಾಕೆ ಹಿಂಗಾತು, ಏನಿದೆ 0 ಹೆಂಗ ಬರ್ತದ ಘಾತಾಂಕ ಅಂತ ನೀವೇನಾದ್ರು ನೋಡಿದ್ರ ಇದು ಯಾವ ನಿಯಮಕ್ಕೆ ಒಳಪಡ್ತಿರ್ತದ ಅಂದ್ರೆ ಎರಡನೇ ನಿಯಮ, a⁻m ಡಿವೈಡೆಡ್ ಬೈ a⁻n. ಫಾರ್ ಎಕ್ಸಾಂಪಲ್ a⁻m ಡಿವೈಡೆಡ್ ಬೈ a⁻n is equal to a⁻m minus n ಅಂತ ಹೇಳಿದೆ. ಇಲ್ಲಿ m ಯಾವಾಗ್ಲೂ n ಕಿಂತ ದೊಡ್ಡದಾಗಿರ್ಬೇಕು ಅನ್ನುವಂತ ಕಂಡೀಷನ್ ಅನ್ನ ಮ್ಯಾಥಮೆಟಿಷಿಯನ್ಸ್ ಗಳು ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಮೈನಸ್ ಮಾಡ್ಬೇಕಲ್ಲ ನಾವು ಮುಂದೆ ಹೋದ್ಕೊಳ್ಳಿ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬಹುದು, ಯಾವಾಗ m is equal to n ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ಈಗ 2⁻5 ಅಂತ ತೆಗೆದುಕೊಳ್ತೀನಿ, ಡಿವೈಡೆಡ್ ಬೈ ಮತ್ತೆ ಸೇಮ್ 2⁻5 ಅಂತ ತೆಗೆದುಕೊಳ್ತೀನಿ. ಮುಂದೆ ಕೂಡ ಘಾತಾಂಕ ನಿಯಮದಾಗ ಏನಾಗ್ತದ, 2⁻5 ಮೈನಸ್ 5 ಆಗ್ತದ. ಡಿವೈಡೆಡ್ ಬೈ ಇದ್ರಲ್ಲಿ ಮೈನಸ್ ಆಗ್ಬೇಕು. ಇಟ್ ಮೀನ್ಸ್ ವಾಟ್, 2⁻5 5 0 ಪರಿಕಲ್ಪನೆಯನ್ನ ಪಡಿತು. ಬಟ್ ಇಲ್ಲಿ ಏನಾಗ್ತದ ಅಂದ್ರೆ 2⁻5 ಅಂದ್ರೆ ಏನು, 2 into 2 into 2 into 2 into 2, 5 ಸತ 2ನ್ನ ಗುಣಿಸ್ಬೇಕು. ಡಿವೈಡೆಡ್ ಬೈ ಮತ್ತೆ 2⁻5 ಅಂದ್ರೆ ಸೇಮ್ 2 into 2 into 2 into 2 into 2, 5 ಸಲ ಮತ್ತೆ 2ನ್ನ ಗುಣಿಸಿದ್ವಿ. ಕಡ್ತಾ ಹೊಡ್ಯಾಕತ್ರ ನೋಡ್ರಿ, 2 ಒಂದ್ಲೆ 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 1 ಒಂದ್ಲೆ 1 ನೋಡ್ರಿ. LHS ದಾಗ ಒಂದು ಆನ್ಸರ್ ಬರತ್ತದ, RHS ದಾಗ ಒಂದು ಆನ್ಸರ್ ಬರತ್ತದ. ಯಾವುದೇ ಸಂಖ್ಯೆಯ ಘಾತ 0 ಆಗಿತ್ತು ಅಂದ್ರ ಆನ್ಸರ್ ವಿಲ್ ಬಿ 1. ಇದು ಆ ಘಾತಾಂಕ ನಿಯಮದ ಮೂಲವಾದಂತಹ ಪ್ರಕ್ರಿಯೆ. ಓಕೆ, a⁻0 is equal to 1. ಇವು ಘಾತಾಂಕದ ಕೆಲವೊಂದಿಷ್ಟು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ನಿಯಮಗಳು. ಇನ್ನೊಂದು ನಿಯಮ ನೋಡ್ಬೇಕಾದ್ರೆ ಬೇಸ್ ನಂಬರ್ ಏನಾದ್ರು ಚೇಂಜ್ ಮಾಡಿದ್ರ ಅಂದ್ರೆ ನೀವು, ಫಾರ್ ಎಕ್ಸಾಂಪಲ್ a⁻m into b⁻m ಅಂದ್ರೆ ಆಧಾರ ಇದನ್ನ ಘಾತಾಂಕವನ್ನ ಸೇವ್ ಮಾಡತ್ತೀರಿ, ಬೇಸ್ ಆಧಾರ ಸಂಖ್ಯೆಯನ್ನು ಚೇಂಜ್ ಮಾಡತ್ತೀರಿ. ಇದ್ರ ಆನ್ಸರ್ ಏನಾಗ್ತದ ಅಂದ್ರೆ a into b whole⁻m. ಕೆಳಗಿನ ಬೇಸ್ ನಂಬರ್ ಅನ್ನ ಗುಣಾಕಾರ ಮಾಡಬೇಕು, ಆಧಾರ ಸಂಖ್ಯೆ ಎಷ್ಟಿರ್ತದಲ್ಲ ಅವನ್ ಗುಣಾಕಾರ ಮಾಡಬೇಕು, ಘಾತ ಸೂಚಿ ಎಷ್ಟಿರ್ತದ ಅದ್ ಹಂಗ ಇಡಬೇಕು.
ಫಾರ್ ಎಕ್ಸಾಂಪಲ್ 5 ಘಾತ 3 ಇಂಟು 6 ಘಾತ 3 ಇದ್ರ ಆನ್ಸರ್ ಏನಪ್ಪಾ ಅಂದ್ರೆ 5 6 30 30 ಘಾತ ಸೂಚಿಯನ್ನ ಹಂಗ ಇಡಬೇಕು. ಇನ್ನು 30 3 ಸುತ್ತ ಗುಣಾಕಾರ ಮಾಡ್ಕೊಂಡು ಉತ್ತರವನ್ನ ಇಡಬಹುದು. ಫಾರ್ ಎಕ್ಸಾಂಪಲ್ 30 ಇಂಟು 30 ಇಂಟು 30. ಓಕೆ, 3 3 9 9 3 27 1 0 2 0 3 0 1 0 2 0 3 0 ಇದು ಇದರ ಆನ್ಸರ್ ಆಗಿರ್ತದೆ. ಈ ರೀತಿ ನಾವು ಘಾತಾಂಕ ನಿಯಮವನ್ನ ಫಾರ್ಮುಲಾ ಬಹಾಟ್ ಮಾಡುವುದರೊಂದಿಗೆ ಆ ನಿಯಮವನ್ನ ಕೆಲವೊಂದಿಷ್ಟು ಲೆಕ್ಕದಲ್ಲಿ ರೂಢಿಸ್ಕೊಳ್ಬೇಕಾಗ್ತದೆ. ಇದು ಘಾತಾಂಕ ನಿಯಮದ ಮೂಲವಾದಂತ ಉದ್ದೇಶ. ಕ್ವಶನ್ಸ್ ಗಳು ಕೂಡ ಅರ್ಥ ಅನ್ಕೋತೀನಿ. ಆಮೇಲೆ ಟಿ ಕ್ವಶನ್ಸ್ ಗಳನ್ನ ಬಿಡಿಸುವಾಗ ಇನ್ನೊಂದ್ ಸ್ವಲ್ಪ ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಹೇಳ್ಕೊಂಡ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀನಿ. ಇನ್ನು ಇದ್ರ ಜೊತೆ ಘಾತಾಂಕ ನಿಯಮದ ಜೊತೆ ನಾವು ಬೀಜಗಣಿತದ ಬೈಜಿಕ ನಿತ್ಯ ಸಮೀಕರಣಗಳನ್ನ ಕೂಡ ನೋಡೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸರ್ ಏನ್ರಿ ಬೈಜಿಕ ನಿತ್ಯ ಸಮೀಕರಣ? ಅವು ಕೆಲವೊಂದಿಷ್ಟು ಫಾರ್ಮುಲಾಸ್ ಗಳು ಅದಾವ. ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ನೀವು ಇದ್ರ ಬಗ್ಗೆ ಕೇಳಿರ್ತೀರಿ ಪ್ರೈಮರಿ ಹಂತದಾಗ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಅಥವಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಕರೆದ್ರು ನಡೀತದ. ಇನ್ನು ಎರಡನೇ ನಿಯಮ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇನ್ನು ಮೂರನೇ ನಿಯಮ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಬೈಜಿಕ ನಿತ್ಯ ಸಮೀಕರಣದ ಮೂರನೇ ಸೂತ್ರ. ಇನ್ನು ನಾಲ್ಕನೇ ಸೂತ್ರ a ಪ್ಲಸ್ ಬಿ ಹೋಲ್ ಕ್ಯೂಬ್, a ಪ್ಲಸ್ ಬಿ ಹೋಲ್ ಕ್ಯೂಬ್ ಇದೇನಾಗ್ತದ ಅಂದ್ರ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ a ಪ್ಲಸ್ ಬಿ. ಇವೆಲ್ಲವನ್ನ ಹೆಂಗ್ ಯೂಸ್ ಮಾಡುವ ಅಂತ ಹೇಳ್ತೀನಿ ಮುಂದಿನ ಕ್ವಶನ್ಸ್ ಗಳಲ್ಲಿ ಬರ್ತಾವ. ಇನ್ನು ಐದನೇ ನಿಯಮ ಏನ್ ಹೇಳ್ತದಂದ್ರ a ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ a ಮೈನಸ್ ಬಿ. ಮುಖ್ಯವಾಗಿ ನಮಗೆ ಗೊತ್ತಿರಲೇಬೇಕಾದಂತಹ 5 ನಿತ್ಯ ಸಮೀಕರಣಗಳು. ಇನ್ನೊಂದು ಬರಿತೀನಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾವಾಗ್ಲೂ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಇದಂತೂ ಬಹಳ ಇಂಪಾರ್ಟೆಂಟ್, ಕೆಲವೊಂದಿಷ್ಟು ಕಡೆ ಬರ್ತದೆ. ಈ 6 ಸೂತ್ರಗಳು ನಮಗ ಮಸ್ಟ್ ಅಂಡ್ ಶುಡ್ ಗೊತ್ತಿರಾಕಬೇಕು. ಅಂದ್ರ ಕೆಲವೊಂದಿಷ್ಟು ಕ್ವಶನ್ಸ್ ಗಳಲ್ಲಿ ನಾವು ಅವುಗಳನ್ನ ಸಾಲ್ವ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೆಂಗ್ ಸಾಲ್ವ್ ಔಟ್ ಮಾಡಬಹುದು ಅಂದ್ರ, ಈಗ 3p ಮೈನಸ್ ಕ್ಯೂ ಹೋಲ್ ಸ್ಕ್ವೇರ್ ಇದ್ರ ಆನ್ಸರ್ ಏನು ಅಂತ ಕೇಳುವಂತ ಪ್ರಕ್ರಿಯೆ ನಡೀತದ. ಅವಾಗ ಏನ್ ಮಾಡಬಹುದು, ಇದು a ಇದು b ಅಂತ ತಿಳ್ಕೊರಿ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ನ ಸೂತ್ರ ಏನು? a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದೇ ನಿಯಮಕ್ಕೆ ಇದನ್ನ ಒಳಪಡಿಸಬೇಕು. a 3p ಆದ ಕೂಡಲೇ 3p ಸ್ಕ್ವೇರ್ ಮೈನಸ್ 2a ಅಂದ್ರ 3p ಇಂಟು b ಅಂದ್ರ q ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ q ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದ್ವಿ ಅಂದ್ರೆ ನಾವು 3p ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಇಸ್ ವಾಟ್ 9, p ಸ್ಕ್ವೇರ್ ಆಸ್ ಇಟ್ ಇಸ್ p ಸ್ಕ್ವೇರ್ ಮೈನಸ್ 2 3 6 p ಇಂಟು q pq 6pq ಪ್ಲಸ್ q ಸ್ಕ್ವೇರ್ ಅನ್ನ q ಸ್ಕ್ವೇರ್ ಅಂತಾನೆ ಬರಿಬೇಕು. ದಿಸ್ ಇಸ್ ದ ಆನ್ಸರ್.
ಎಲ್ಲೂ ಕೂಡ ಕೊಡಂಗಿಲ್ಲ ಮತ್ತೆ ಕಳೆಯಂಗಿಲ್ಲ. ಯಾಕಂದ್ರೆ ಕೂಡಿಸ್ಬೇಕು ಕಳಿಬೇಕು ಅಂದ್ರೆ ಚರಾಕ್ಷರಗಳು ಏನಾಗಿರ್ಬೇಕು, ಒಂದೇ ಆಗಿರ್ಬೇಕು, ಘಾತಾಂಕಗಳು ಕೂಡ ಒಂದೇ ಆಗಿರ್ಬೇಕು. ಅವಾಗ ಮಾತ್ರ ನಾವು ಸಂಕಲನ ವ್ಯವಕಲನ ಪ್ರಕ್ರಿಯೆ ಒಳಪಡಿಸಬಹುದು. ಇಲ್ಲಾಂದ್ರೆ ಅವುಗಳನ್ನ ಯಾವುದೇ ಪ್ರಕ್ರಿಯೆ ಒಳಪಡಿಸಕ ಬರಂಗಿಲ್ಲ. ಇಷ್ಟು ನಿಯಮಗಳು ನಮಗೆ ಏನಾದ್ರು ಬಾಯ್ಟ್ ಇದ್ವು ಅಂದ್ರೆ ಇವನೇನು ಮಾಡಕ್ ಬರಂಗಿಲ್ಲ, ಬಾಯ್ಟನ ಮಾಡ್ಬೇಕು. ಬಾಯ್ಟ್ ಇದ್ವು ಅಂದ್ರೆ ನಾವು ಬೇರೆ ಕ್ವಶನ್ಸ್ ಗಳನ್ನ, ಬೇರೆ ಟೈಪ್ ಆಫ್ ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾವು ಈಸಿಯಾಗಿ ಸಾಲ್ವ್ ಔಟ್ ಮಾಡಬಹುದು. ಇದು ಬೀಜಗಣಿತದ ನಿತ್ಯ ಸಮೀಕರಣ. ಹಾಗಾದ್ರೆ ಇಷ್ಟೆಲ್ಲಾ ಬೇಸಿಕ್ ಅಂಶಗಳು ಗೊತ್ತಾದ ಮೇಲೆ ನಾವು ಒಂದು ಪ್ರಶ್ನೆಯನ್ನ ಬಿಡಿಸ್ಕೊತ ಹೋಗೋಣ. 2019 ಕೇಳಿದಂತ ಪ್ರಶ್ನೆ, a divided by 3 is equal to b divided by 4 is equal to c divided by 7 ಆದಾಗ a plus b plus c divided by c ಇದ್ರ ಬೆಲೆ ಏನು ಅಂತ ಕೇಳಿದಾರೆ. ಇಲ್ಲಿ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರ, ಈ ಎಲ್ಲಾ ಭಿನ್ನರಾಶಿ ರೂಪದಲ್ಲಿರುವಂತಹ ಚರಾಕ್ಷರ ಮತ್ತು ಸಂಖ್ಯೆಗಳು ಏನದಾವ ಒಂದಕ್ಕೊಂದು ಇಸ್ ಈಕ್ವಲ್ ಟು ರೂಪದಾಗ ಅದಾವ. ನಾ ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಅನ್ನ ತೆಗೆದುಕೊಳ್ಳಕ್ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ a divided by 3 is equal to k ಅಂತ ತೆಗೆದುಕೊಳ್ತೀನಿ. ಹಾಗಾದ್ರೆ ಇಲ್ಲಿ ಏನಾಗ್ತದೆ, ಎ ಇಲ್ಲೇ ಇರಲಿ, 3 ಭಾಗಾಕಾರದ ಆಚೆ ಕಡೆ ಹೋದ್ರೆ ಗುಣಾಕಾರ ಆಗ್ತದೆ. ಹಾಗಾದ್ರೆ ಎ ನ ಬೆಲೆ 3k ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಕೆ ಅನ್ನುವಂತ ಒಂದು ಸ್ಥಿರಾಂಕ ಸಂಖ್ಯೆಯನ್ನ ನಾನೇ ತೆಗೆದುಕೊಂಡಿದ್ದೀನಿ. ಅದೇ ರೀತಿ ಬಿ ಡಿವೈಡೆಡ್ ಬೈ 4 ಏನಾಗ್ತದೆ ಅಂದ್ರೆ ಬಿ ಇಸ್ ಈಕ್ವಲ್ ಟು 4k ಅಂದ್ರೆ ಕೆ ಆಚೆ ಕಡೆ ಹೋಗೈತಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದೆನ್ ಸಿ ಡಿವೈಡೆಡ್ ಬೈ 7 ಏನಾಗ್ತದೆ ಅಂದ್ರೆ ಸಿ ಇಸ್ ಈಕ್ವಲ್ ಟು 7k. ಪ್ರತಿಯೊಂದನ್ನು ಪ್ರತ್ಯೇಕ ಮಾಡಿದ್ದಾನೆ. a by 3 is equal to k, b by 4 is equal to k, c by 7 is equal to k. ಅಂದ್ರೆ RHS ಗಳನ್ನ ಸೇಮ್ ಇಟ್ಟಿದ್ದಾನೆ. ಹಾಗಾಗಿ LHS ಗಳು ಮೂರು is equal to ಅದು, equal to ಅದು, ಸಮ ಅದು ಅವು ಕೂಡ. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಕೊಟ್ಟಂತಹ ಈ ಕಾನ್ಸೆಪ್ಟ್ ಒಳಗ ಇವುಗಳನ್ನ ತುಂಬಾ ಟ್ರೈ ಮಾಡ್ತೀನಿ. ಅವಾಗ ನಮಗೆ ಅದ್ರ ಬೆಲೆ ಸಿಗ್ತದೆ. a is equal to 3k ಅಂದನ, 3k ಅನ್ನ ತುಂಬ್ರಿ, ಪ್ಲಸ್ b is equal to 4k, b ನ ಬೆಲೆಯನ್ನ ತುಂಬ್ರಿ, ಮತ್ತು c ನ ಬೆಲೆ 7k ಡಿವೈಡೆಡ್ ಬೈ ಅಗೇನ್ c ಅಂತ ಕೊಟ್ಟಿದ್ದಾರೆ. c ಅಂದ್ರೆ 7k. ಎಲ್ಲಾ ಚರಾಕ್ಷರಗಳು ಒಂದೇ ಅದಾವ, ಹಾಗಾಗಿ ನಾವು ಇದನ್ನ ಕೂಡಿಸಬಹುದು. 3k 4k ಕೂಡಿಸಿದ್ರೆ 7k, 7k ಕೂಡಿಸಿದ್ರೆ 14k ಡಿವೈಡೆಡ್ ಬೈ 7k. k ಗೆಟ್ ಕ್ಯಾನ್ಸಲ್, 7 ಒಂದ್ಲೆ 7 ಎರಡ್ಲೆ. ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಅಂದ್ರೆ ವಿದ್ಯಾರ್ಥಿಗಳೇ 2 ಆಗಿರ್ತದೆ. 2017 ಪೇಪರ್ 2 ನಲ್ಲಿ ಕೇಳಿರುವಂತಹ ಒಂದು ಗಣಿತದ ಪ್ರಶ್ನೆ, ಸಮೀಕರಣ 2x³ ಮೈನಸ್ x² ಮೈನಸ್ px ಮೈನಸ್ 2 ಇಸ್ ಈಕ್ವಲ್ ಟು 0. ಈ ಸಮೀಕರಣಕ್ಕೆ x ಮೈನಸ್ 2 ಎಂಬುದು ಅಪವರ್ತನವಾಗಿದೆ. ನಾ ಇದೇ ಹೇಳಿದ್ದೆ ಅಪವರ್ತನದ ಬಗ್ಗೆ. ಅದು ಅಪವರ್ತನ ಆಗೈತೆ ಅಂದ್ರೆ ಇಡೀ ಸಮೀಕರಣವನ್ನ 0 ಮಾಡತೈತದ. ಹಾಗಾದ್ರೆ ಇಲ್ಲಿ p ಅನ್ನುವಂತ ಒಂದು ಕಾನ್ಸ್ಟೆಂಟ್ ಸ್ಥಿರಾಂಕ ಸಂಖ್ಯೆ ಅದ. ಆ p ನ ಬೆಲೆ ಏನು ಅಂತ ಕೇಳಿದರೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ p ನ ಬೆಲೆ ಯಾವ ರೀತಿ ಕಂಡು ಹಿಡಿಬೇಕು ಅಂದ್ರೆ ಫಸ್ಟ್ ಸಮೀಕರಣವನ್ನ ಕೂಲಂಕುಷವಾಗಿ ಗಮನಿಸಿ ಕೊಟ್ಟಂತ ಅಪವರ್ತನವನ್ನ ನಾವ್ ಏನ್ ಮಾಡ್ಕೋಬೇಕಂದ್ರ ಕರೆಕ್ಟ್ ಫಾರ್ಮ್ ದಾಗ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ x ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಆ x ಮೈನಸ್ 2 ಅನ್ನ ಇಸ್ ಈಕ್ವಲ್ ಟು 0 ಮಾಡ್ಕೊಂಡ ಮೈನಸ್ 2 ಆಚೆ ಕಡೆ ಕಳಿಸಿದ್ರೆ x ನ ಬೆಲೆ 2 ಆಗ್ತದೆ. ಅಪವರ್ತನವನ್ನ ಈ ರೂಪದಾಗ ಅಂದ್ರ ಸ್ಟ್ಯಾಂಡರ್ಡ್ ರೂಪದಾಗ ಫಸ್ಟ್ ಇಟ್ಕೋಬೇಕು. ಈ ಎರಡನ್ನ x ಜಾಗದಾಗ ತುಂಬ್ಕೋತ ಹೋಗ್ಬೇಕು. ಅಂದ್ರೆ ಕೊಟ್ಟಂತಹ ಸಮೀಕರಣದ x ಜಾಗದಲ್ಲಿ ತುಂಬ್ಕೋತ ಹೋದ್ರೆ ನಿಮ್ಗೆ p ಬೆಲೆ ಸಿಗ್ತದ. ಗಮನಿಸ್ರಿ, 2x ಎಷ್ಟು ಬಂದದ 2 ಅಂದ್ರೆ 2³ ಮೈನಸ್ 2² ಮೈನಸ್ p ಗೊತ್ತಿಲ್ಲ ಹಂಗ ಬರ್ಕೋರಿ. x ಅಂದ್ರೆ 2 ಮೈನಸ್ 2 ಇಸ್ ಈಕ್ವಲ್ ಟು 0. ದೆನ್ 2ಕ್ಕೆ 2 ಹಂಗ ಐತಿ. 2ರ ಕ್ಯೂಬ್ ಎಷ್ಟು ಅಂದ್ರೆ 8. ಅಂದ್ರೆ 2ನ್ನ 3 ಸತ ಗುಣಿಸ್ಬೇಕು. 2 2 4 4 2 8 ಮೈನಸ್ 2ರ ಸ್ಕ್ವೇರ್ ಎಷ್ಟು ಅಂದ್ರೆ 4. ಓಕೆ ಸರ್, ಮೈನಸ್ ಸ್ಕ್ವೇರ್ ಮತ್ತೆ ಪ್ಲಸ್ ಆಗ್ತೈತಿಲ್ಲ ಅನ್ಬೇಡ್ರಿ. ಮೈನಸ್ ಆಸ್ ಇಟ್ ಇಸ್ ಮೈನಸ್, ಬ್ರಾಕೆಟ್ ಒಳಗೆ ಏನಾದ್ರು ಮೈನಸ್ ಬಂದಿತ್ತು ಅಂದ್ರೆ ಸ್ಕ್ವೇರ್ ಆಗಿ ಪ್ಲಸ್ ಆಗ್ತಿತ್ತು. ಬಟ್ ಇಲ್ಲಿ ಬ್ರಾಕೆಟ್ ಒಳಗೆ ಬಂದಿಲ್ಲ, ಪ್ಲಸ್ ಅದ. ನಾ ಆಸ್ ಯೂಶುವಲ್ ಹಿಂಗ ಬರಿಬೇಕಾಗ್ತದೆ. ಮೈನಸ್ p ಇಂಟು 2 2p ಮೈನಸ್ 2 ಇಸ್ ಈಕ್ವಲ್ ಟು 0. 8 2 16 ಮೈನಸ್ 4 ಮೈನಸ್ 2p ಮೈನಸ್ 2 ಇಸ್ ಈಕ್ವಲ್ ಟು 0. ಫಸ್ಟ್ ಇಲ್ಲಿ ಸಂಖ್ಯೆಗಳ ಒಂದು ಪ್ರಕ್ರಿಯೆಯನ್ನ ಮಾಡಿಬಿಡ್ತೀನಿ. 16 4 ಕಳೆದ್ರೆ 12, 12 2 ಕಳೆದ್ರೆ 10, 10 ಮೈನಸ್ 2p ಹಂಗ ಉಳಿತು ಇಸ್ ಈಕ್ವಲ್ ಟು 0. 10 2 ಕಳೆದ್ ಮತ್ತೆ 8p ಅಂತ ಇಟ್ಟರೆ ಮತ್ತೆ ಚರಾಕ್ಷರಗಳು ಸಂಖ್ಯೆಗಳು ಎಂದಿಗೂ ಸಂಕಲನ ವ್ಯವಕಲನ ಪ್ರಕ್ರಿಯೆ ಒಳಪಡುದಿಲ್ಲ. ಅವ ಬೇರೆ ಇವ ಬೇರೆ. ಈಗ ಮೈನಸ್ 2p ಐತಿ, ಮೈನಸ್ 2p ಹೆಚ್ಚ ಕಡೆ ಕಳಿಸ್ರಿ, ಪ್ಲಸ್ 2p ಐತಿ. 10 ಇಲ್ಲೇ ಇರ್ಲಿ, 10 ಇಲ್ಲೇ ಇರ್ಲಿ. ಮೈನಸ್ 2p ಹೆಚ್ಚ ಕಡೆ ಹೋದ್ರೆ ಪ್ಲಸ್ 2p. ನಮಗ್ p ಬೇಕಾಗಿದೆ, p ಇಲ್ಲೇ ಇರ್ಲಿ. 2 ಗುಣಾಕಾರ ಐತಿ, ಹೆಚ್ಚ ಕಡೆ ಬಂದ್ರೆ ಭಾಗಾಕಾರ ಆಗ್ತದೆ. 10 ಡಿವೈಡೆಡ್ ಬೈ 2, 2 ಒಂದ್ಲೆ 2 5. ಹಾಗಾದ್ರೆ p ನ ಬೆಲೆ ಎಷ್ಟು ಅಂದ್ರೆ 5. p ನ ಬೆಲೆ 5. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಪ್ರಶ್ನೆ 2019 ಪೇಪರ್ 2 ನಲ್ಲಿ ಕೇಳಿರುವ ಪ್ರಶ್ನೆ, ಒಂದು ಸಂಖ್ಯೆಯ 5ನೇ ಒಂದು ಭಾಗದಿಂದ 14 ಕಳೆದರೆ ಉತ್ತರ 20 ಆಗ್ತದೆ.
ಇದನ್ನ ಹೆಂಗ್ ಸಮೀಕರಣ ಮಾಡ್ತೀರಿ ಅಂತ ಕೇಳಿದಾರ. ಬಹಳ ಪ್ರಶ್ನೆಯನ್ನ ಬಹಳ ಅವಲೋಕನ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಒಂದ್ ಸ್ವಲ್ಪ ಇದನ್ನ ಡೆಪ್ತ್ ಆಗಿ ಮತ್ತು ಸೆನ್ಸಿಟಿವ್ ಆಗಿ ಪ್ರಶ್ನೆಯನ್ನ ನೋಡ್ಬೇಕಾಗ್ತದ. ಒಂದು ಸಂಖ್ಯೆಯ ಅಂದ್ರೆ ಒಂದು ಎಕ್ಸ್ ಇಟ್ಕೋತಾನೆ, ಆ ಸಂಖ್ಯೆಯ ಅಂದ್ರೆ ಗುಣಾಕಾರ. ಒಂದು ಸಂಖ್ಯೆಯ ಸಂಖ್ಯೆಯ 5ನೇ ಒಂದು ಭಾಗದಿಂದ ಸಂಖ್ಯೆಯ 5ನೇ ಗುಣಾಕಾರ, ಅಂದ್ರೆ ಗುಣಾಕಾರ 5ನೇ ಒಂದು ಭಾಗ ಅಂದ್ರೆ 1/5. ಭಿನ್ನರಾಶಿಗಳನ್ನ ಓದುವಂತ ಪದ್ಧತಿ ಇದೆ. 1/5 ಅಂತ ಓದ್ಬಹುದು, 1/5 ಅಂತ ಓದ್ಬಹುದು, ಅಥವಾ 5ನೇ ಒಂದು ಭಾಗ ಅಂತ ಓದ್ಬಹುದು. ಓಕೆ, 5ನೇ ಒಂದು ಭಾಗದಿಂದ 14 ಕಳೆದರೆ ಅಂದ್ರೆ ಮೈನಸ್ 14 ಕಳೆದ್ರೆ ಉತ್ತರ 20 ಸಿಗ್ತೈತಿ. ಉತ್ತರ ಅಂದ್ರೆ RHS 20 ಸಿಗ್ತದ. ಇದು ಆಕ್ಚುಲಿ ಕಾನ್ಸೆಪ್ಟ್. ಇದು ಆಪ್ಷನ್ಸ್ ಒಳಗೆ ಇಲ್ಲ. ಆಪ್ಷನ್ಸ್ ಒಳಗೆ ಇಲ್ಲ ಅಂದ್ರೆ ಆ ಫಾರ್ಮ್ ದಾಗ ಐತದ. ಓಕೆ, x ಇಂಟು 1/5 ಅಂದ್ರೆ x ಒನ್ಸ x ಡಿವೈಡೆಡ್ ಬೈ 5. ಇದನ್ನ 14 ಕಳೆದ್ರೆ 20 ಸಿಗ್ತೈತಿ. ಓಕೆ, ಇಲ್ಲದ ನೋಡ್ರಿ, x ಡಿವೈಡೆಡ್ ಬೈ 5 ಮೈನಸ್ 14 ಇಸ್ ಈಕ್ವಲ್ ಟು 20. ಈ ಫಾರ್ಮ್ ದಾಗ ನಾವೇನ್ ಮಾಡ್ಬೇಕಾದ್ರೆ ಕ್ವಶನ್ಸ್ ಗಳನ್ನ ಕೂಲಂಕುಷವಾಗಿ ಓದಿ ಬಿಡ್ಸಾಕ್ ಕಲಿಬೇಕಾಗ್ತದೆ. 2020ರಲ್ಲಿ ಪೇಪರ್ 2 ನಲ್ಲಿ ಕೇಳಿರುವಂತ ಇನ್ನೊಂದು ಈ ಬೀಜಗಣಿತ ಪರಿಕಲ್ಪನೆಯ ಒಂದು ಪ್ರಶ್ನೆ ಏನು ಅಂದ್ರೆ 4p ಮೈನಸ್ 3q ಹೋಲ್ ಸ್ಕ್ವೇರ್ ನ ವಿಸ್ತೃತ ರೂಪದಲ್ಲಿ PQ ನ ಸಂಖ್ಯಾ ಸಹಗುಣಕ ಏನು? ನಾನು ಇದೇಗ ಡಿಸ್ಕಷನ್ ಮಾಡಿದಂಗ ಸಂಖ್ಯಾ ಸಹಗುಣಕ ಅಂದ್ರೆ ಅದರ ಹಿಂದೆ ಗುಣಾಕಾರ ಪ್ರಕ್ರಿಯೆಯಲ್ಲಿ ಒಳಪಡುವಂತಹ ಸಂಖ್ಯೆಗಳನ್ನ ನಾವು ಸಂಖ್ಯಾ ಸಹಗುಣಕಗಳಂತೀವಿ. ಆ ಸಂಖ್ಯಾ ಸಹಗುಣಕಗಳನ್ನ ಚಿಹ್ನೆಯನ್ನ ಕೂಡ ಬಹಳ ನೋಡುದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ 3x² ಮೈನಸ್ 2x ಪ್ಲಸ್ 5 ಈ ಒಂದು ಬಹುಪದೋಕ್ತಿ ಅಥವಾ ಈ ಒಂದು ಸಮೀಕರಣವನ್ನ ಮಾಡ್ತೀನಿ. ಈ ಸಮೀಕರಣದಲ್ಲಿ x² ನ ಸಂಖ್ಯಾ ಸಹಗುಣಕ ಯಾವುದು ಅಂದ್ರೆ 3. x² ನ ಸಂಖ್ಯಾ ಸಹಗುಣಕ 3. x ನ ಸಂಖ್ಯಾ ಸಹಗುಣಕ ಕೇಳಿದ್ರೆ 2 ಅನ್ಬಾರ್ದು, ನೀವು -2 ಅನ್ಬೇಕು. ಚಿಹ್ನೆ ನೋಡ್ಕೊಂತ ಹೇಳ್ಬೇಕು. ಇಲ್ಲಿ x ನ ಸಂಖ್ಯಾ ಸಹಗುಣಕ ಯಾವಾಗ್ಲೂ -2 ಆಗಿರ್ತದೆ. ಚಿಹ್ನೆ ಮ್ಯಾಗ ಗಮನ ಇರ್ಬೇಕು. ಬೀಜಗಣಿತ ಅಂದ್ರನ ಚಿಹ್ನೆ ಮ್ಯಾಗ ಯಾರಿಗೆ ಹಿಡಿತಿರ್ತದ ಅವ್ರು ಬೀಜಗಣಿತವನ್ನ ಈಸಿಯಾಗಿ ಮಾಡಬಹುದು. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕೊಟ್ಟಂತ ಕ್ವಶನ್ ಅನ್ನ ವಿಸ್ತೃತ ರೂಪದಾಗ ಬರೆಯೋಣ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಅದ. ನಾನೀತ ಸಮೀಕರಣಗಳನ್ನ ಅದಕ್ಕೆ ಹೇಳಿದ್ನಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಪ್ಲಸ್ 2ab ಪ್ಲಸ್ b². a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಮೈನಸ್ 2ab ಪ್ಲಸ್ b². a plus b whole cube is equal to a cube plus b cube plus 3ab into bracket a plus b. A minus b whole cube is equal to a cube minus b cube minus 3ab into bracket a minus b. A plus b plus c whole square is equal to a square plus b square plus a square plus 2ab plus 2bc plus 2ca. And lastly a square minus b square is equal to a plus b into a minus b. ಈ ಕಡಿಕ ಒಂದು ಮಿನಿಮಮ್ ಈ ಒಂದು 6 ಆದ್ರೂ ನಿತ್ಯ ಸಮೀಕರಣಗಳು ನಿಮಗೆ ಬರ್ಬೇಕಾಗ್ತದೆ. ಅವು ಬಂದು ಅಂದ್ರೆ ಇಟ್ ಮೀನ್ಸ್ ಅದನ್ನ ನಾವು ಈಸಿಯಾಗಿ ಸಾಲ್ವ್ ಔಟ್ ಮಾಡಬಹುದು. ಇಲ್ಲ ಸರ್ ಅವು ಬರಂಗಿಲ್ಲ ಅಂದ್ರೂ ನಾವು ಗಣಿತದ ಮ್ಯಾಗ ಬಾಳ್ ಹಿಡಿತಿತ್ತು ಅಂದ್ರೆ ಇದನ್ನ ಮಾಡಬಹುದು. ಇದ ಸಂಖ್ಯೆಯನ್ನ 2 ಬಾರಿ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಇದಕ್ಕೆ ಆನ್ಸರ್ ತೆಗಿಬಹುದು. ಬಟ್ ನಿತ್ಯ ಸಮೀಕರಣ ಇದ್ದು ಅಂದ್ರೆ ಡೈರೆಕ್ಟ್ ಉತ್ತರಕ್ಕೆ ಒಯ್ತೈತದ. ಓಕೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಇದು a ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ b ಅಂತ ಕನ್ಸಿಡರ್ ಮಾಡ್ರಿ. ಈಗ ಫಾರ್ಮುಲಾ ಡೈರೆಕ್ಟ್ ಬರೀತೀವಿ. a² ಅಂದ್ರೆ 4p ಸ್ಕ್ವೇರ್ ಬ್ರಾಕೆಟ್ ಆಗಿ ಸ್ಕ್ವೇರ್ ಬರಬೇಕು. 4p ಸ್ಕ್ವೇರ್ ಬರಿಬಾರ್ದು, 4p ಹೋಲ್ ಸ್ಕ್ವೇರ್. ಯಾಕಂದ್ರೆ 4ಕ್ಕೂ ಸ್ಕ್ವೇರ್ ಆಗ್ತಿರ್ತದ. a² ಪ್ಲಸ್ ಮೈನಸ್ a² ಮೈನಸ್ 2ab 2 ಕಾನ್ಸ್ಟೆಂಟ್ ab. a ಅಂದ್ರೆ 4p, b ಅಂದ್ರೆ 3q. ಓಕೆ, ab ಪ್ಲಸ್ b² ಅಂದ್ರೆ 3q ಸ್ಕ್ವೇರ್. ಸರ್ ಇಲ್ಲಿ ಬಿ ಬರೆಯುವಾಗ ಇಲ್ಲಿ ಬಿ ಮೈನಸ್ ಆಗೈತಿ, ಮೈನಸ್ ತಗೋಬೇಕಂದ್ರೆ ಇಲ್ಲ, ಆಲ್ರೆಡಿ ಫಾರ್ಮುಲಾ ಜನರೇಟೆಡ್ ಫಾರ್ಮುಲಾ ಆಗೈತಿ. ಅದನ್ನೆಲ್ಲ ತಗೊಂಡನ ಫಾರ್ಮುಲಾ ರೆಡಿ ಮಾಡಿರ್ತಾರೆ. ನಾವು ಜಸ್ಟ್ ಎ ಬಿ ಟರ್ಮ್ಸ್ ಗಳನ್ನ ತಗೊಂಡ್ರೆ ಸಾಕು. ಇದನ್ನ ಸಾಲ್ವ್ ಔಟ್ ಮಾಡೋಣ. ನಮಗ ಪಿ ಮತ್ತು ಕ್ಯೂ ಗಳ ಸಂಖ್ಯಾ ಸಹಗುಣಕ ಸಿಗ್ತದೆ. 4p ಸ್ಕ್ವೇರ್ 4 ಸ್ಕ್ವೇರ್ 16p². ನಮ್ಗೆ ಇದು ಯೂಸ್ ಇಲ್ಲ, ನಮ್ಗೆ ಇದು ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ. ಇಲ್ಲ ಅದ ನಮ್ಮ ಆನ್ಸರ್. ಮೈನಸ್ ಸಂಖ್ಯೆಗಳನ್ನ ಫಸ್ಟ್ ಗುಣಾಕಾರ ಮಾಡ್ತೀನಿ. 2 4 8 8 3 24 p ಇಂಟು ಕ್ಯೂ p q ಪ್ಲಸ್ 3 ಸ್ಕ್ವೇರ್ 9 q ಸ್ಕ್ವೇರ್ q ಸ್ಕ್ವೇರ್. ಇದು ಆನ್ಸರ್ ಇದಕ್ಕ. ಬಟ್ ಅವ್ರ ಏನ್ ಕೇಳಿದಾರು, ಇದನ್ನ ವಿಸ್ತೃತ ರೂಪದಾಗ ಬರದ್ಮ್ಯಾಗ ಪಿ ಕ್ಯೂ ನ ಸಂಖ್ಯಾ ಸಹಗುಣಕ ಇದೈತಿ ನೋಡ್ರಿ. ಪಿ ಕ್ಯೂ ಈ ಟರ್ಮ್ಸ್ ಅನ್ನ ಕೇಳಿದಾರೆ. ಪಿ ಕ್ಯೂ ನ ಸಂಖ್ಯಾ ಸಹಗುಣಕ -24. ಪಿ ಕ್ಯೂ ನ ಸಂಖ್ಯಾ ಸಹಗುಣಕ -24. ಇದು ಆನ್ಸರ್. ಎಸ್ ವಿದ್ಯಾರ್ಥಿಗಳೇ, ಇವತ್ತು ಮುಖ್ಯವಾಗಿ ಬಹುಪದೋಕ್ತಿ ಬಗ್ಗೆ ನಾವು ಕಲ್ಕೊಂಡಿವಿ. ಈ ಬೀಜಗಣಿತದ ಪರಿಕಲ್ಪನೆಗೆ ಇನ್ನೊಂದು ಕ್ಲಾಸ್ ಬೇಕಾಗ್ತದ. ವರ್ಗ ಸಮೀಕರಣಗಳು, ಅಲ್ಲಿರುವಂತಹ ಮೂಲಗಳ ಬಗ್ಗೆ, ಸ್ವಭಾವಗಳ ಬಗ್ಗೆ, ಶೋಧಕಗಳ ಬಗ್ಗೆ ಒಂದ್ ಸ್ವಲ್ಪ ಡಿಟೇಲಿಂಗ್ ಆಗಿ ಅದನ್ನ ಹೇಳ್ಬೇಕಾಗ್ತದೆ. ಇನ್ನು 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ಕೂಡ ಹಂಗೇನ
ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಿಗೆ ಯಾವುದೇ ನಿರ್ದಿಷ್ಟವಾದಂತ ಪರಿಹಾರ ಇರಂಗಿಲ್ಲ. ನೀವು ಎಕ್ಸ್ ತಗೊಂಡ್ರೆ ವಾಯ್ ಬರ್ತಿರ್ತದ, ಅಂದ್ರೆ ಅಪರಿಮಿತ ಅನಂತ ಪರಿಹಾರಗಳನ್ನ ಹೊಂದಿರ್ತದ. ಬಟ್ ಅವು ಯಾವಾಗ ಜೋಡಿ ಆಗ್ತಾವೋ ಅವಾಗ ಸ್ಥಿರ ಪರಿಹಾರಗಳನ್ನ ಅಥವಾ ಅನನ್ಯ ಪರಿಹಾರಗಳನ್ನ ಅಥವಾ ಒಂದು ಪರಿಹಾರವನ್ನ ಹೊಂದುವಂತ ಪ್ರಕ್ರಿಯೆ ನಡೀತದ. ಅವೆರಡೂ ಕಾನ್ಸೆಪ್ಟ್ ಬಗ್ಗೆ ನಾ ಇನ್ನೊಂದು ಕ್ಲಾಸ್ ಮಾಡಿ ಅಲ್ಲಿ ಬರುವಂತ ಪ್ರಶ್ನೆಗಳನ್ನ ಕೂಡ ತೆಗೆದುಕೊಂಡು ಬರ್ತೀನಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದಿಂದ. ಈ ಕ್ಲಾಸ್ ದಲ್ಲಿ ನಾನು ಬಹುಪದೋಕ್ತಿ ಬಗ್ಗೆ ಒಂದ್ ಸ್ವಲ್ಪ ಬೀಜಗಣಿತ ಸಮೀಕರಣಗಳ ಬಗ್ಗೆ, ಆಮೇಲೆ ಘಾತಾಂಕ ನಿಯಮದ ವ್ಯಾಲ್ಯೂಸ್ ಗಳನ್ನ, ಓಕೆ, ಈ ಘಾತಾಂಕ ನಿಯಮದ ವ್ಯಾಲ್ಯೂಸ್ ಮ್ಯಾಗಿರುವಂತ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಆಡ್ ಮಾಡ್ಕೊಂಡು ನಾನು ತಗೋತೀನಿ. ಮತ್ತೆ ಅದ್ರ ಮ್ಯಾಗಿರುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ನಲ್ಲಿ ಬಿಡಿಸಿದ್ದೀನಿ. ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ತದ. ಇದನ್ನ ನೋಡ್ಕೋತಾ ಇರಿ. ಮತ್ತ ಇನ್ನ ಏನ್ ಕಾನ್ಸೆಪ್ಟ್ ಗಳನ್ನ ನಾ ರೇಖಾಗಣಿತದಲ್ಲಾಗಿರ್ಬೋದು, ಬೀಜಗಣಿತದಲ್ಲಾಗಿರ್ಬೋದು ಅದನ್ನ ಬಿಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನ ಅಪ್ಲೋಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಸ್ಟಡಿ ಮಾಡತ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸ್ಟಡಿಯನ್ನ ಇನ್ನೂ ಚುರುಕುಗೊಳಿಸ್ರಿ. ಇನ್ನೂ ನೀವು ಕ್ವಶನ್ ಬ್ಯಾಂಕ್ಸ್ ಗಳನ್ನ, ಕ್ವಶನ್ ಪೇಪರ್ ಗಳನ್ನ, ಮಾಕ್ ಟೆಸ್ಟ್ ಎಲ್ಲಾದ್ರೂ ಇದ್ದು ಅಂದ್ರೆ ಅವುಗಳನ್ನ ಕಂಡಕ್ಟ್ ಮಾಡ್ಕೋತಾ ಇರಿ. ಈ ವಿಡಿಯೋಗಳನ್ನ ನೋಡ್ಕೋತಾ ಗಣಿತದ ಒಂದು ಹೆಚ್ಚಿನ ಅಧ್ಯಯನವನ್ನ ಮಾಡ್ಕೋತಾ ಒಂದ್ ಯಾವ್ದಾದ್ರು ಗಣಿತಕ್ಕೆ ಸಂಬಂಧಪಟ್ಟಿರುವಂತ ಒಂದು ಪುಸ್ತಕವನ್ನ ಕೂಡ ತೆಗೆದುಕೊಡ್ರಿ. ನನ್ನ ಪ್ರಕಾರ 8th 9th 10th ಟೆಕ್ಸ್ಟ್ ಬುಕ್ ಗಳು ಸಾಕು. ಒಬ್ಬೊಬ್ಬರಿಗೆ ಸರ್ ಎಕ್ಸರ್ಸೈಸ್ ಹೆಂಗ್ ಮಾಡುದ್ರಿ, ಅಭ್ಯಾಸಗಳು ಹೆಂಗ್ ಮಾಡುದ್ರಿ, ನಮಗೆ ಇದು ಕಠಿಣ ಅನಿಸ್ತೈತ್ರಿ, ಉತ್ತರಗಳು ಇರಂಗಿಲ್ರಿ, ಹಿಂಗೇನಾದ್ರೂ ನಿಮ್ಗೆ ಗೊಂದಲಗಳು ಇದ್ವು ಅಂದ್ರ ಮಂಜುನಾಥ್ ಬಾಡಿಗೆ ಅವರ ಒಂದು ಗಣಿತ ಪುಸ್ತಕವನ್ನ ತೆಗೆದುಕೊಂಡ್ರೆ ಅಂದ್ರೆ ಅದ್ರೊಳಗ ಅವ್ರೆಲ್ಲಾನು ಎಲ್ಲಾ PSI KS ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅದೇ ರೀತಿ TET CET ಇವನ್ನೆಲ್ಲ ಒಳಗೊಂಡಂಗ ಅವ್ರು ಏನ್ ಮಾಡಿದಾರ ಅಂದ್ರೆ ಪುಸ್ತಕವನ್ನ ಬರೆದಾರು. ಆ ಪುಸ್ತಕ ಒನ್ ಆಫ್ ದಿ ಬೆಸ್ಟ್ ಅಂತ ನನಗೆ ಅನಿಸ್ತದ. ಇಲ್ಲಾಂದ್ರೆ ಗುರುರಾಜ್ ಬುಲ್ಬುಲೆ ಅವ್ರ ಪುಸ್ತಕವನ್ನು ತೆಗೆದುಕೊಂಡ್ರು ಸಾಕು, ಮಾನಸಿಕ ಸಾಮರ್ಥ್ಯ ಮತ್ತು ಗಣಿತದ. ಇಲ್ಲಿ ಎಸ್ಪೆಷಲಿ TET ಒಳಗ ಮಾನಸಿಕ ಸಾಮರ್ಥ್ಯಕ್ಕಿಂತ ಗಣಿತದ ಪ್ರಶ್ನೆಗಳು ಹೆಚ್ಚಾಗಿರ್ತಾವ ಅನ್ನೋದ್ರ ಸಂಬಂಧ ಗಣಿತಕ್ಕೆ ಸಂಬಂಧಪಟ್ಟಂಗ ಮಂಜುನಾಥ್ ಬಾಡಿಗೆ ಅವ್ರ ಪುಸ್ತಕ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮತ್ತೆ ನಿಮಗೆ ಯಾವ್ದಾದ್ರು ನಿಮಗೆ ಚಲೋ ಅನ್ಸುತ್ತೆ ಅಂದ್ರೆ ಅದನ್ನ ಸ್ಟಡಿ ಮಾಡ್ರಿ. ಎಲ್ಲಿ ಹೋದ್ರು ಮ್ಯಾಥಮೆಟಿಕ್ಸ್ ಯಾರು ಬರೋದ್ರು ಅದನ್ನ ಬರೀಬೇಕಾಗ್ತದೆ. 2+2 ಎಲ್ಲಿ ಹೋದ್ರು 4 ಆಗಿರ್ತದೆ. ಅವ್ರ 5 ಇವ್ರ 6 ಬರೀದಿಲ್ಲ 4. ಹಾಗಾಗಿ ಯಾವ್ದು ಬೇಕಾದ ಟೆಕ್ಸ್ಟ್ ಬುಕ್ ಓದಿದ್ರು ನಡೀತದೆ, ಯಾವ್ದು ಬೇಕಾದ ಆಥರ್ಸ್ ಬುಕ್ ಓದಿದ್ರು ಸ್ಟಡಿ ಮಾಡಿದ್ರು ನಡೀತದೆ. ಇಲ್ಲ ಅಂದ್ರೆ ನಾವು ಯೂಟ್ಯೂಬ್ ದಿಂದ ನಾವು ಕಲಿತೇವೆ ಅಂದ್ರೆ ಯೂಟ್ಯೂಬ್ ರಗಡ್ ವಿಡಿಯೋಗಳದಾವು. ಮತ್ತು ಕ್ವಶನ್ ಆನ್ಸರ್ ಬಿಡಿಸುವಂತ ವಿಡಿಯೋಗಳನ್ನ ಕಾನ್ಸೆಪ್ಟ್ ವೈಸ್ ಯಾರಾದ್ರೂ ಮಾಡಿದ್ರೆ ಆ ವಿಡಿಯೋಗಳನ್ನ ಎಲ್ಲವನ್ನ ನೋಡ್ರಿ. ಅಂದ್ರೆ ಎಲ್ಲಾ ಸೋರ್ಸ್ ಅನ್ನ ಯೂಸ್ ಮಾಡಿ ನಿನ್ನ ಪ್ರಯತ್ನದ ಫಲದಿಂದ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳೋದ್ರ ಮಾತ್ರ ನಿನ್ನ ಗುರಿ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಇಲ್ಲಿ ಈ ಕ್ಲಾಸ್ ಅನ್ನ ಏನ್ ಮಾಡ್ತಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.